ನೀ ನನ್ನ ನೆನೆಸಲು ನನ್ ಮನೆ ಎಷ್ಟಾರದು. ನೀ ನನ್ನ ಪ್ರೀತಿಸಲು ನಾ ಯೋಗ್ಯನೋ ರಾಜ. ನೀ ನನ್ನ ನೆನೆಸಲು ನನ್ ಮನೆ ಎಷ್ಟಾರದು. ಭಯದ ಸಮಯದಲ್ಲಿ ಆಶ್ವಾಸವಾದೆ ನೀ. ಭಾರದ ಈರುಳಲ್ಲಿ ಬೆಳಕಾಗಿ ಬಂದೆ ನೀ. ಭಯದ ಸಮಯದಲ್ಲಿ ಆಶ್ವಾಸವಾದೆ ನೀ. ಭಾರದ ಈರುಳಲ್ಲಿ ಬೆಳಕಾಗಿ ಬಂದೆ ನೀ. ನೀ ನನ್ನ ಪ್ರೀತಿಸಲು ನಾ ಯೋಗ್ಯನೋ ರಾಜ. ನೀ ನನ್ನ ನೆನೆಸಲು ನನ್ ಮನೆ ಎಷ್ಟಾರದು. ನೀ ನನ್ನ ಪ್ರೀತಿಸಲು ನಾ ಯೋಗ್ಯನೋ ರಾಜ. ನೀ ನನ್ನ ನೆನೆಸಲು ನನ್ ಮನೆ ಎಷ್ಟಾರದು. ತಲೆಮಾರು ತಲೆಮಾರಿಗೂ ನೆನೆಸುವ ದೇವನೇ, ನಿನ್ ಪ್ರೀತಿಯ ಆಳವನ್ನು ವರ್ಣಿಸಲಾಗದಯ್ಯ. ತಲೆಮಾರು ತಲೆಮಾರಿಗೂ ನೆನೆಸುವ ದೇವನೇ, ನಿನ್ ಪ್ರೀತಿಯ ಆಳವನ್ನು ವರ್ಣಿಸಲಾಗದಯ್ಯ. ನೀ ನನ್ನ ಪ್ರೀತಿಸಲು ನಾ ಯೋಗ್ಯನೋ ರಾಜ. ನೀ ನನ್ನ ನೆನೆಸಲು ನನ್ ಮನೆ ಎಷ್ಟಾರದು. ನೀ ನನ್ನ ಪ್ರೀತಿಸಲು ನಾ ಯೋಗ್ಯನೋ ರಾಜ. ನೀ ನನ್ನ ನೆನೆಸಲು ನನ್ ಮನೆ ಎಷ್ಟಾರದು. ಏನು ಇಲ್ಲದ ನನ್ನ ನೀ ನನ್ನ ಮೇಲೆ ಎತ್ತಿದೆ. ನಿನ್ ಪ್ರೀತಿ ನೆನೆಸಲು ಸ್ತೋತ್ರದಿ ಹಾಡುವೆನಾ. ಏನು ಇಲ್ಲದ ನನ್ನ ನೀ ನನ್ನ ಮೇಲೆ ಎತ್ತಿದೆ. ನಿನ್ ಪ್ರೀತಿ ನೆನೆಸಲು ಸ್ತೋತ್ರದಿ ಹಾಡುವೆನಾ. ನೀ ನನ್ನ ಪ್ರೀತಿಸಲು ನಾ ಯೋಗ್ಯನೋ ರಾಜ. ನೀ ನನ್ನ ನೆನೆಸಲು ನನ್ ಮನೆ ಎಷ್ಟಾರದು. ನೀ ನನ್ನ ಪ್ರೀತಿಸಲು ನಾ ಯೋಗ್ಯನೋ ರಾಜ. ನೀ ನನ್ನ ನೆನೆಸಲು ನನ್ ಮನೆ ಎಷ್ಟಾರದು. ನನ್ ಮನೆ ಎಷ್ಟಾರದು. ಆಮೆನ್. ಆಮೆನ್. ಉತ್ತಮವಾದಂತಹ ಹಾಡಿಗಾಗಿ
ಸಹೋದರಿ ಶ್ರೀಮತಿ ಡೇವಿಡ್ ಅವರಿಗೆ ಅವರ ಶ್ರೀ ಡೇವಿಡ್ ಅವರಿಗೆ ನಾನು ವಂದನೆಗಳನ್ನ ಸಲ್ಲಿಸ್ತೇನೆ. ಈ ಸಮಯ ದೇವರ ವಾಕ್ಯವನ್ನ ಆಲಿಸುವಂತ ಸಮಯ. ಈ ಸಮಯದಲ್ಲಿ ನಾವು ದೇವರ ವಾಕ್ಯಕ್ಕೆ ಹೋಗೋಣ. ಈ ದಿನ ನಮಗೆ ಸಂದೇಶವನ್ನ ತರಲು ಸಿದ್ಧವಾಗಿರುವಂತವರು ಹಿರಿಯರಾದಂತ ಕೇಬಲ್ ಪ್ರಕಾಶ್ ಸರ್ ಅವರು ಕಳೆದ ಅನೇಕ ದಿವಸಗಳಿಂದ ನಮ್ಮ ಜೊತೆಯಲ್ಲಿದ್ದು ದೇವರ ವಾಕ್ಯವನ್ನ ಹಂಚುತ್ತಾ ಕರ್ತನಾತ್ಮನಿಂದ ನಡೆಸಲ್ಪಡುತ್ತಾ ಈ ಸೇವೆಯಲ್ಲಿ ಹೆಚ್ಚಿನ ರೀತಿಯಲ್ಲಿ ಆತ್ಮಿಕವಾಗಿ ಬಲವೊಂದವಾಗಿ ಕರ್ತನು ಅವರನ್ನ ನಡೆಸಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತು ಅವರ ಮುಖಾಂತರವಾಗಿ ದೈವಿಕ ಮನ್ನವನ್ನ ನಾವು ಮಾಡುವಾಗೆ ಕರ್ತನ ಆತ್ಮನು ತನ್ನ ಆತ್ಮನ ಬಲದಿಂದ ಅಭಿಷೇಕಿಸಿ ಈ ಮುಂಜಾನೆ ನಮ್ಮೊಟ್ಟಿಗೆ ಮಾತನಾಡಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ ಈ ಸಮಯವನ್ನ ಅವರಿಗೆ ನಾನು ಸ್ತೇನೆ ಹಾಗೂ ಈ ಕಾರ್ಯಕ್ರಮಕ್ಕೆ ಅವರನ್ನು ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಹಾಗೂ ಈ ಒಂದು ಸಮಯದಲ್ಲಿ ಅವರಿಗೆ ಭಾಷಾಂತರವನ್ನ ಹಿರಿಯರಾದಂತ ಚಿನ್ನಪ್ಪ ಸಾತ್ವಿಕ್ ಅವರು ಮಾಡಬೇಕೆಂಬುದಾಗಿ ಕೇಳ್ತೀನಿ. Good morning, Pastor. Good morning, sir. Praise the Lord this morning for this wonderful opportunity. ಈ ಮುಂಜಾನೆ ದೇವರಿಗೆ ಸ್ತೋತ್ರವಾಗಲಿ ಆತನು ಕೊಟ್ಟಿರುವಂತಹ ಈ ಒಂದು ಅವಕಾಶಕ್ಕೋಸ್ಕರ. Pastor Raju, I thank you for this time that you provided for me to worship God. ಬೋಧಕರಾದ ರಾಜುರವರೇ, ನೀವು ಕೊಟ್ಟಿರುವಂತಹ ಈ ಒಂದು ಅವಕಾಶಕ್ಕೋಸ್ಕರ, ದೇವರನ್ನ ಆರಾಧಿಸುವುದಕ್ಕೆ ಕೊಟ್ಟಂತ ಅವಕಾಶಕ್ಕೋಸ್ಕರ ನಿಮ್ಗೆ ವಂದನೆಗಳನ್ನ ಸಲ್ಲಿಸುತ್ತೇನೆ. I also appreciate Chinnappa for doing such a wonderful translation. Thank you. ಚಿನ್ನಪ್ಪರವರಿಗೂ ನಾವು ಒಳ್ಳೆಯ ಒಂದು ವಂದನೆಗಳನ್ನ ಕೊಡ್ತೇನೆ. ಅವರು ಒಳ್ಳೆಯ ರೀತಿಯಲ್ಲಿ ಈ ಒಂದು ಇದನ್ನ ಭಾಷಾಂತರ ಮಾಡುವಂತವರಾಗಿದ್ದಾರೆ. And also I appreciate David's family for this beautiful song. ಡೇವಿಡ್ ರವರ ಕುಟುಂಬಕ್ಕೋಸ್ಕರ ನಾನು ವಂದನೆಗಳನ್ನ ಸಲ್ಲಿಸುತ್ತೇನೆ. నాకిన్న మొదలు ఛాన్స్ చేసుకొని ఉన్నాడు. Okay. Shall we continue? Yes, sir. Yes, sir. Can go. Okay. There was some disturbance. Okay. Yeah. But God has blessed us in many channels for us to listen to the word of God. ದೇವರು ಅನೇಕವಾದ ರೀತಿಯಲ್ಲಿ ತನ್ನ ವಾಕ್ಯಗಳನ್ನು ಆಲಿಸುವಂತೆ ನಮ್ಮನ್ನು ಆಶೀರ್ವದಿಸಿದ್ದಾನೆ. If you go to YouTube, you find lot of messages from different preachers. ನೀವು ಯೂಟ್ಯೂಬ್ಗೆ ಹೋಗುವುದಾದ್ರೆ ಅನೇಕ ಉಪದೇಶಕರು ಅಲ್ಲಿ ದೇವರ ವಾಕ್ಯವನ್ನ ಕೊಡುವರಾಗಿದ್ದಾರೆ. But we should be very careful to listen to these messages. ಆದ್ರೆ ಈ ಸಂದೇಶಗಳನ್ನ ನಾವು ಕೇಳಿಕೊಳ್ಳುವಾಗ ಬಹಳ ಎಚ್ಚರಿಕೆಯನ್ನು ವಹಿಸಬೇಕಾಗಿದೆ. Because many of the preachers in the Western as well as in India, they are preaching a very comfortable sermons, telling about the prosperity and the blessings. ಎಲ್ಲಾ ಒಂದು ಉಪದೇಶಕರು ಬಹುತೇಕವಾಗಿ ದೇವರ ಒಂದು ಆಶೀರ್ವಾದಗಳು ಮತ್ತು ಆತನ ಕೊಡುವಂತಹ ವರಗಳ ವಿಷಯದಲ್ಲಿ ಬಹಳವಾಗಿ ಅವರು ಉಪದೇಶ ಮಾಡುವರಾಗಿರುತ್ತಾರೆ. There is nothing wrong in getting blessings of God, but we forget the main theme of Jesus' sacrifice. ದೇವರ ಆಶೀರ್ವಾದಗಳ ವಿಷಯದಲ್ಲಿ ನಾವು ಕೇಳುವಂತಹ ಒಂದು ಸಂದೇಶಗಳಿಂದ ಯಾವುದೇ ತಪ್ಪಿಲ್ಲ. ಆದರೆ ಯೇಸು ಕ್ರಿಸ್ತನು ಮಾಡಿದಂತಹ ಮಹಾ ತ್ಯಾಗವನ್ನ ನಾವು ಮರೆಯಬಾರದಾಗಿದೆ. So many times, many of these preachers, they don't speak about Jesus' sacrifice and that we have to repent for our sin. ನೋಡಿ, ನಾವು ನಮ್ಮ ಪಾಪಗಳಿಗೆ ಪ್ರಾಯಶ್ಚಿತ್ತವಾಗಿ ಪಶ್ಚಾತ್ತಾಪಪಟ್ಟು ಆತನ ಒಂದು ತ್ಯಾಗವನ್ನ ನೆನೆಸುವುದರ ಬದಲು ಬರೀ ಆತನು ಕೊಡುವಂತಹ ಆಶೀರ್ವಾದಗಳನ್ನ ನಾವು ನೆನೆಸಬಾರದು. So many people think that material blessings and happiness and joy in this world is what Jesus gives. ಭೌತಿಕ ಒಂದು ಆಶೀರ್ವಾದಗಳು, ಭೌತಿಕವಾದ ಒಂದು ಅನುಕೂಲತೆಗಳಿಗೋಸ್ಕರ ಜನರು ಸಂದೇಶವನ್ನ ಅದರ ವಿಷಯದಲ್ಲಿ ಹೆಚ್ಚಳವಾಗಿ ಕೊಡುತ್ತಾರೆ. ಆದ್ರೆ ನಾವು ಯೇಸು ಕ್ರಿಸ್ತನ ಒಂದು ಮಹಾ ತ್ಯಾಗದ ವಿಷಯದಲ್ಲಿ ಹೆಚ್ಚಳ ಪಡಬೇಕಾಗಿದೆ. So many times the people are very happy and comfortable to listen to the blessings and the material blessings that prayers would give. ಅನೇಕ ಸಲ ಜನರು ಬಹಳವಾದ ಒಂದು ಈ ಲೌಕಿಕವಾದ ಭೋಗ ವಸ್ತುಗಳ ವಿಷಯದಲ್ಲಿ ಅವರು ಸಂತೋಷ ಪಡುತ್ತಾರೆ.
ಇದರಲ್ಲಿ ಅವರು ಹೆಚ್ಚಳವನ್ನ ಹೊಂದುವರಾಗಿದ್ದಾರೆ. But bloodshed of Jesus, which brought salvation to us, is also very important. ಯೇಸು ಕ್ರಿಸ್ತನು ಕೊಟ್ಟಂತಹ ಆ ಒಂದು ರಕ್ಷಣೆಯ ವಿಷಯದಲ್ಲಿ, ಅಂದ್ರೆ ಅವನ ಮಹಾತ್ಯಾಗದ ವಿಷಯವೂ ಸಹ ಬಹಳ ನಮಗೆ ಪ್ರಮುಖವಾಗಿದೆ. It is not only love and grace of Jesus Christ, but equally important is the bloodshed, what he has done for us. ಆತನ ಕೃಪೆ ಮತ್ತು ಪ್ರೀತಿ ಮಾತ್ರವಲ್ಲ, ಅದನ್ನ ನಾವು ಸ್ವೀಕಾರ ಮಾಡಿ ರಕ್ಷಣೆ ಹೊಂದುವುದು ನಮಗೆ ಆಶೀರ್ವಾದದಾಯಕವಾಗಿದೆ. Billy Graham, one of the greatest preacher ever lived here, once said, every fourth sermon a believer hears should be about the sacrifice of Jesus. ಬಿಲ್ಲಿಂಗ್ ಹ್ಯಾಮ್ ಅನ್ನುವ ಒಬ್ಬ ಬಹಳ ಹೆಸರುವಾಸಿಯಾದಂತಹ ಒಬ್ಬ ಉಪದೇಶಕರು ಪ್ರತಿ 4 ಒಂದು ಉಪದೇಶಗಳಲ್ಲಿ 4ನೇ ಉಪದೇಶ ಅದು ಯೇಸು ಕ್ರಿಸ್ತನ ಒಂದು ತ್ಯಾಗದ ವಿಷಯವಾಗಿರಬೇಕು ಎಂಬುದಾಗಿ ಹೇಳುತ್ತಾರೆ. So today we will deal a little bit about how important is bloodshedding and sacrifice for our Christian life. ಈ ದಿನ ನಾವು ಯೇಸು ಕ್ರಿಸ್ತನು ಸುರಿಸಿದಂತಹ ರಕ್ತವ ಮತ್ತು ಮಹಾತ್ಯಾಗದ ಬಗ್ಗೆ ನಾವು ಇಂದು ಸ್ವಲ್ಪ ಕಲಿಯೋಣ. Let us open to our scriptures to the book of Hebrew. ಇಬ್ರಿಯರಿಗೆ ಬರೆದ ಪತ್ರಿಕೆಯನ್ನ ನಾವು ನಮ್ಮ ಸತ್ಯವೇದಗಳಲ್ಲಿ ತೆಗೆಯೋಣ. 9th chapter, and we will read 21 and 32. 9ನೇ ಒಂದು ಅಧ್ಯಾಯ 21 ಮತ್ತು 22 ನಾವು ಓದೋಣ. ಇದಲ್ಲದೆ ಗುಡಾರದ ಮೇಲೆಯೂ ದೇವರ ಸೇವೆಗೆ ಬೇಕಾಗಿರುವ ಎಲ್ಲ ಉಪಕರಣಗಳ ಮೇಲೆಯೂ ಅದೇ ರೀತಿಯಾಗಿ ರಕ್ತವನ್ನು ಪ್ರೋಕ್ಷಿಸಿದನು. ಧರ್ಮಶಾಸ್ತ್ರದ ಪ್ರಕಾರ ಸ್ವಲ್ಪ ಕಡಿಮೆ ಎಲ್ಲಾ ವಸ್ತುಗಳು ರಕ್ತದಿಂದಲೇ ಶುದ್ಧೀಕರಿಸಲ್ಪಡುವವು, ರಕ್ತಧಾರೆ ಇಲ್ಲದೆ ಪಾಪ ಪರಿಹಾರ ಉಂಟಾಗುವುದಿಲ್ಲ ಎಂಬುದೇ. The last part of this scripture is very important. Without shedding of blood, no remission of sins. ರಕ್ತಧಾರೆ ಇಲ್ಲದೆ ಪಾಪ ಪರಿಹಾರ ಉಂಟಾಗುವುದಿಲ್ಲ ಎಂಬ ವಚನದ ಕಡೆಯ ಭಾಗ ಬಹಳ ಮುಖ್ಯವಾಗಿದೆ. So if there is no forgiveness of sin, there is no salvation. ಕ್ಷಮಾಪಣೆ, ನಮ್ಮ ಪಾಪಗಳಿಗೆ ಕ್ಷಮಾಪಣೆ ಇಲ್ಲದ ಮೇಲೆ ರಕ್ಷಣೆ ಎಂಬುದು ಸಹ ಇರುವುದಿಲ್ಲ. So forgiveness is possible because Jesus shed his blood. ಯೇಸು ಕ್ರಿಸ್ತನು ತನ್ನ ರಕ್ತವನ್ನ ಸುರಿಸಿದ ಕಾರಣವಾಗಿ ಕ್ಷಮಾಪಣೆ ಎಂಬುದನ್ನು ನಾವು ಹೊಂದಬಹುದಾಗಿದೆ. So that means Jesus came and died in this world to bring salvation to us by remission of sins. ಯೇಸು ಕ್ರಿಸ್ತನು ನಮ್ಮ ಪಾಪಗಳಿಗೆ ಪರಿಹಾರವನ್ನು ಕೊಡುವುದಕ್ಕೋಸ್ಕರ ಆತನು ತನ್ನ ಪರಿಶುದ್ಧವಾದ ರಕ್ತವನ್ನ ನಮಗೋಸ್ಕರ ಚೆಲ್ಲಿದ್ದಾನೆ. But I want to take your attention to a very important point. ನಿಮ್ಮ ಗಮನವನ್ನ ಒಂದು ಬಹಳ ಮುಖ್ಯವಾದ ವಿಷಯಕ್ಕೆ ನಾನು ತೆಗೆದುಕೊಂಡು ಹೋಗಬೇಕಾಗಿದೆ. That means before Jesus could come and die and shed his blood, was there no forgiveness of sins? ಅಂದ್ರೆ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದು ತನ್ನ ಪರಿಶುದ್ಧವಾದ ರಕ್ತವನ್ನು ಚೆಲ್ಲುವ ಮೊದಲು ನಮ್ಮ ಪಾಪಗಳಿಗೆ ಕ್ಷಮಾಪಣೆಯೇ ಇರಲಿಲ್ಲವೇ? Let us go and verify it. ನಾವು ಇದನ್ನ ಪರಿಶೀಲಿಸೋಣ. I would like to refer to verses. This you can read it later on at home. ಈ ವಾಚನವನ್ನ ನಂತರ ನೀವು ಓದಬಹುದಾಗಿದೆ. ಇದನ್ನ ನಾನು ಕೊಡುವನಾಗಿದ್ದೇನೆ. The book of Isaiah, 6th chapter, Isaiah had an experience with God. 6ನೇ ಅಧ್ಯಾಯದಲ್ಲಿ ಯೆಶಾಯನಿಗೆ ದೇವರ ಒಂದು ಸಮಕ್ಷಮದ ಒಂದು ಅನುಭವ ಆಗುವುದನ್ನು ನಾವು ನೋಡ್ತೇವೆ. So in the 7th verse you see an angel came and touched his lips and said, your sins are forgiven. ಈ 7ನೇ ಒಂದು ವಚನದಲ್ಲಿ ದೇವದೂತನೊಬ್ಬನು ಬಂದು ಆತನ ತುಟಿಗೆ ಮುಟ್ಟುವಾಗ, ಕೆಂಡವನ್ನು ಸೋಕಿಸುವಾಗ ಅವನಲ್ಲಿದ್ದ ಒಂದು ಎಲ್ಲಾ ಪಾಪಗಳು ಕ್ಷಮಿಸಲ್ಪಡುತ್ತವೆ. And same way in the book of Leviticus, if you go to read the 4th chapter and 31st verse, you will find the priests were forgiven. ಯಾಜಕ ಕಾಂಡ, ಟೆಕ್ಸ್ಟ್ ಪ್ಲೀಸ್ ಸರ್. 4:31. 4:31 ನೋಡುವಾಗ ಹೇಗೆ ಈ ಯಾಜಕನು ಪಾಪಗಳ ಕ್ಷಮಾಪಣೆಗೆ ಅಲ್ಲಿ ಆರಾಧಿಸುತ್ತಿದ್ದನ್ನು ನೋಡೋಣ. So you find there
was forgiveness of sin even before Jesus could shed the blood. ನಾವು ಇಲ್ಲಿ ನೋಡುತ್ತೇವೆ ಯೇಸು ಕ್ರಿಸ್ತನು ನಮಗೋಸ್ಕರ ರಕ್ತವನ್ನು ಸುರಿಸುವ ಮೊದಲಿನಿಂದಲೂ ನಮಗೆ ಕ್ಷಮಾಪಣೆ ಉಂಟಾಗುತ್ತದೆ ಎಂಬುದನ್ನು ಕಾಣುತ್ತೇವೆ. Now let us come to Jesus' experience on this earth. ಈ ಒಂದು ಭೂಮಿಯ ಮೇಲೆ ಯೇಸು ಕ್ರಿಸ್ತನ ಅನುಭವ ಏನಾಗಿತ್ತು ಎಂಬುದರ ವಿಷಯವಾಗಿ ನಾವು ಕಲಿಯೋಣ. In the book of Luke 7th chapter, ಲೂಕ 7ನೇ ಅಧ್ಯಾಯ, let us open that. ಲೂಕನ ಪುಸ್ತಕವನ್ನ ನಾವು ತೆರೆಯೋಣ. Now Jesus was sitting with the Pharisee Simon and having a good dinner. ಯೇಸು ಕ್ರಿಸ್ತನು ಪರಿಸಾಯನಾದ ಸೀಮೋನ್ನ ಮನೆಯಲ್ಲಿ ಆತನು ಒಂದು ಒಳ್ಳೆಯ ಔತಣ ಕೂಟದಲ್ಲಿ ಭಾಗವಹಿಸಿರುತ್ತಾನೆ. On that time a woman came there and put very costly oil and anointed Jesus of feet. ಆ ಒಂದು ಸಂದರ್ಭದಲ್ಲಿ ಒಬ್ಬ ಸ್ತ್ರೀಯು ಬಂದು ಬಹಳ ಮೌಲ್ಯವುಳ್ಳವಾದ ಒಂದು ತೈಲವನ್ನ ತಂದು ಆತನ ಪಾದಗಳಿಗೆ ಹಚ್ಚುವುದನ್ನ ಕಾಣುತ್ತೇವೆ. And she was wiping Jesus' feet and kissing his feet. ಆಕೆಯು ಆ ಒಂದು ತೈಲವನ್ನ ಆತನ ಪಾದಗಳಿಗೆ ಹಚ್ಚಿ ಪಾದಗಳಿಗೆ ಮುದ್ದಿಡುವುದನ್ನ ನಾವು ನೋಡ್ತೇವೆ. But few of the disciples were not happy about it. ಇದನ್ನ ಕಂಡಂತ ಕೆಲವು ಶಿಷ್ಯರಿಗೆ ಈ ವಿಷಯದಲ್ಲಿ ಮೆಚ್ಚುಗೆ ಎನಿಸಲಿಲ್ಲ. They began to condemn her. ಅವರು ಆಕೆಯನ್ನ ಖಂಡಿಸುವುದನ್ನ ನಾವು ನೋಡ್ತೇವೆ. But let us see what is Jesus' reaction to this. ಇದಕ್ಕೆ ಯೇಸು ಕ್ರಿಸ್ತನ ಒಂದು ಸ್ಪಂದನೆ, ಉತ್ತರ ಏನಾಗಿತ್ತು ಅನ್ನೋದನ್ನ ನಾವು ನೋಡೋಣ. Let us read Luke 7th chapter 48th verse. ಲೂಕ 7ನೇ ಅಧ್ಯಾಯ 48ನೇ ವಚನವನ್ನ ನಾವು ನೋಡೋಣ. ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟವೆ ಎಂದು ಹೇಳಿದನು. ಆತನ ಸಂಗಡ ಊಟಕ್ಕೆ ಹೊರಗಿಕೊಂಡವರು ಪಾಪಗಳನ್ನು ಸಹ I am right, sir? Am I right? Yeah, you are right. ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟವೆ ಎಂದು ಹೇಳಿದನು. Exactly. So Jesus is forgiving the sins of that woman at that time. ಆ ಒಂದು ಔತಣ ಕೂಟದಲ್ಲಿ ಯೇಸು ಕ್ರಿಸ್ತನು ಆ ಸ್ತ್ರೀಯ ಪಾಪಗಳನ್ನು ಕ್ಷಮಿಸುವವನಾಗಿದ್ದಾನೆ. Now first we saw there is no forgiveness of sin without shedding of blood. ಇಲ್ಲಿ ನಾವು ನೋಡ್ತೇವೆ ಯೇಸು ಕ್ರಿಸ್ತನ ರಕ್ತಧಾರೆ ಇಲ್ಲದೆ ನಮ್ಮ ಪಾಪಗಳಿಗೆ ಕ್ಷಮಾಪಣೆ ಇಲ್ಲ ಎಂಬುದಾಗಿ. But here Jesus is giving forgiveness before shedding of blood. ಆದರೆ ಯೇಸು ಕ್ರಿಸ್ತನು ತನ್ನ ಪರಿಶುದ್ಧ ರಕ್ತವನ್ನು ಸುರಿಸುವ ಮೊದಲೇ ಅವರಿಗೆ ಕ್ಷಮಾಪಣೆಯನ್ನ ಕೊಡುವುದನ್ನ ನೋಡ್ತೇವೆ. Don't get confused. I will explain how it is. ನೀವು ಗೊಂದಲಕ್ಕೆ ಈಡಾಗಬೇಡ್ರಿ. ನಾನು ಇದನ್ನ ಮತ್ತೊಮ್ಮೆ ವಿವರಿಸುವನಾಗಿದ್ದೇನೆ. Now let us go to another incident in the book of Luke 5th chapter. ಮತ್ತೊಂದು ನಿದರ್ಶನಕ್ಕೆ ಹೋಗೋಣ. ಇದು ನಾವು ಲೂಕ ಸುವಾರ್ತೆ 5ನೇ ಅಧ್ಯಾಯದಲ್ಲಿ ಇದನ್ನ ನೋಡೋರಾಗಿದ್ದೇವೆ. Now Jesus was teaching to a very big group of people in that room. There was no place for people to enter. ಒಂದು ಕೊಠಡಿಯಲ್ಲಿ ಯೇಸು ಕ್ರಿಸ್ತನು ಬಹಳ ಜನಗಳಿಗೆ ಒಂದು ಉಪದೇಶ ಮಾಡ್ತಾ ಇರ್ತಾನೆ. ಅಲ್ಲಿ ಜನಸಂದಣಿ ಹೆಚ್ಚಾದ್ರಿಂದ ಯಾರು ಕೂಡ ಹೋಗಲಾರದಷ್ಟು ಸಂದಣಿ ಇರ್ತದೆ. So a paralytic person was brought by four of his friends and opened the roof and let this person come down. ಪಾರ್ಶ್ವವಾಯು ರೋಗಿಯ ಒಂದು ಸ್ನೇಹಿತರು ಆತನನ್ನ ಅಲ್ಲಿ ಯೇಸು ಕ್ರಿಸ್ತನ ಬಳಿಗೆ ಕರ್ಕೊಂಡು ಬರುವುದಕ್ಕೆ ಸ್ಥಳವಿಲ್ಲದ ಕಾರಣ ಮನೆಯ ಮೇಲ್ಚಾವಣಿಯಲ್ಲಿ ಹೆಂಚುಗಳನ್ನ ತೆಗೆದು ಅವನನ್ನ ಬಿಡಿಸ್ತಾರೆ. ಕೆಳಗೆ ಬಿಟ್ಟು ಯೇಸು ಕ್ರಿಸ್ತನ ಹತ್ರ ಅವ್ರು ಕರ್ಕೊಂಡ್ ಬರ್ತಾರೆ. And Jesus was surprised looking at their faithfulness. ಯೇಸು ಕ್ರಿಸ್ತನು ಅವರ ನಂಬಿಕೆಯನ್ನು ನೋಡಿ ಬಹಳ ಒಳಗಾಗುತ್ತಾನೆ. And let us read the 20th verse of the 5th chapter. 20ನೇ ಅಧ್ಯಾಯ 5ನೇ ಅಧ್ಯಾಯದಲ್ಲಿ 20ನೇ ವಚನವನ್ನ ನಾವು ನೋಡೋಣ. ಆತನು ಅವರ ನಂಬಿಕೆ ನೋಡಿ, ಅಪ್ಪ ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟವೆ ಅಂದನು. So you find here again Jesus is forgiving this man. ಇಲ್ಲಿ ಮತ್ತೊಮ್ಮೆ ನಾವು ನೋಡುತ್ತೇವೆ ಯೇಸು ಕ್ರಿಸ್ತನು ಆ ಮನುಷ್ಯನ ಪಾಪಗಳನ್ನ ಕ್ಷಮಿಸುವುದನ್ನ. So the people were believing that shedding of blood is important for forgiveness of sin. ಜನರು ತಮ್ಮ ಪಾಪಗಳು ಕ್ಷಮಿಸಲ್ಪಡಬೇಕಾದ್ರೆ ರಕ್ತ ಸುರಿಸಲ್ಪಡಬೇಕು ಎಂಬ ನಂಬಿಕೆಯನ್ನ ಹೊಂದಿದ್ದರು.
But here Jesus was forgiving people's sin without shedding of blood. ಆದ್ರೆ ಇಲ್ಲಿ ಯೇಸು ಕ್ರಿಸ್ತನು ಯಾವುದೇ ರಕ್ತಧಾರೆ ಇಲ್ಲದೆ ಪಾಪಗಳನ್ನ ಕ್ಷಮಿಸುವಂತವನಾಗಿದ್ದಾನೆ. So we have a bit of question there. ಇಲ್ಲಿ ನಮಗೆ ಒಂದು ಪ್ರಶ್ನೆ ಹೇಳುತ್ತದೆ. The same question even those Pharisees and Sadducees had. ಇಲ್ಲಿ ಸೇರಿದ್ದ ಪರಿಸಾಯರಿಗೂ ಸಹ ಇದೇ ಪ್ರಶ್ನೆ ಉಂಟಾಯಿತು. When Jesus said to the man, your sins are forgiven, they were astonished. ಆತನು ಮನುಷ್ಯ ಕುಮಾರನಾದ ಯೇಸು ಕ್ರಿಸ್ತನು ಪಾಪಗಳನ್ನ ಕ್ಷಮಿಸುವಾಗ ಅವರಿಗೆ ಬಹಳ ಆಶ್ಚರ್ಯವಾಯಿತು. So they began to discuss, how can this man forgive sins? ಹಾಗಾಗಿ ಅವರು ತಮ್ಮಲ್ಲಿ ಚರ್ಚೆ ಮಾಡಿಕೊಳ್ಳುತ್ತಾರೆ, ಈ ಮನುಷ್ಯನು ಪಾಪವನ್ನು ಕ್ಷಮಿಸುವುದಾದರೂ ಹೇಗೆ ಎಂಬುದಾಗಿ. And Jesus directly gives an answer to them, and that is the answer for us also. ಯೇಸು ಕ್ರಿಸ್ತನು ಅಲ್ಲಿ ಜನರಿಗೆ ಕೊಟ್ಟಂತಹ ಉತ್ತರವೇ ನಮಗೂ ಸಹ ಉತ್ತರವಾಗಿದೆ. Let us read the 24th verse. 24ನೆಯ ಒಂದು ವಚನವನ್ನ ನಾವು ಓದೋಣ. ಆದರೆ ಪಾಪಗಳನ್ನು ಕ್ಷಮಿಸಿ ಬಿಡುವುದಕ್ಕೆ ಮನುಷ್ಯ ಕುಮಾರನಿಗೆ ಭೂಲೋಕದಲ್ಲಿ ಅಧಿಕಾರ ಉಂಟೆಂಬುದು ನಿಮಗೆ ತಿಳಿಯಬೇಕು ಎಂದು ಹೇಳಿ ಆ ಪಾರ್ಶ್ವವಾಯು ರೋಗದವನನ್ನು ನೋಡಿ, ಎದ್ದು ನಿನ್ನ ಹಾಸಿಗೆಯನ್ನು ಎತ್ತಿಕೊಂಡು ಮನೆಗೆ ಹೋಗೆಂದು ನಿನಗೆ ಹೇಳುತ್ತೇನೆ ಎಂದನು. So Jesus said, the Son of Man has power to forgive sins on this earth. ಮನುಷ್ಯ ಕುಮಾರನಿಗೆ ಭೂಲೋಕದಲ್ಲಿ ಪಾಪಗಳನ್ನು ಕ್ಷಮಿಸಿ ಬಿಡುವುದಕ್ಕೆ ಅಧಿಕಾರ ಉಂಟೆಂಬುದಾಗಿ ಆತನು ಹೇಳುತ್ತಾನೆ. Now let's understand, Jesus had the power to forgive sins even before he go to the cross. ಆತನು ಶಿಲುಬೆಯ ಮೇಲೆ ತನ್ನ ಪರಿಶುದ್ಧ ರಕ್ತವನ್ನು ಸುರಿಸುವ ಮೊದಲಿಂದಲೂ ಆ ಪಾಪಗಳನ್ನು ಕ್ಷಮಿಸುವಂತ ಅಧಿಕಾರ ಆತನಿಗಿತ್ತು ಎಂಬುದನ್ನು ತಿಳಿದುಕೊಳ್ಳೋಣ. Jesus is the God and he came here as the Son, so he had the power to forgive sins even before the bloodshed. ಯೇಸು ಕ್ರಿಸ್ತನು ಸ್ವತಃ ದೇವರಾಗಿದ್ದು ಆತನು ಮನುಷ್ಯನ ರೂಪದಲ್ಲಿ ನಮ್ಮ ಪಾಪಗಳಿಗೋಸ್ಕರ ತನ್ನ ಪರಿಶುದ್ಧವಾದ ರಕ್ತವನ್ನು ಚೆಲ್ಲುವುದಕ್ಕೆ, ಪಾಪ ಕ್ಷಮಾಪಣೆ ಕೊಡುವುದಕ್ಕೆ ಈ ಲೋಕಕ್ಕೆ ಬಂದನು. Now the second question is, if Jesus could forgive sins even without shedding of blood, then why should he die on the cross? ತನ್ನ ಪರಿಶುದ್ಧವಾದ ರಕ್ತವನ್ನು ಚೆಲ್ಲುವ ಮೊದಲೇ ಪಾಪಗಳನ್ನು ಕ್ಷಮಿಸುವ ಬಲ್ಲವನಾದರೆ ಆತನು ಯಾಕೆ ಅವನು ಮತ್ತೆ ಒಂದು ಇದು ಶಿಲುಬೆಯ ಮೇಲೆ ಸಾಯಬೇಕಾಗಿತ್ತು? So that means even before dying on the cross, he could have forgiven everybody's sins. ಆತನು ಈ ಒಂದು ಶಿಲುಬೆಯ ಮೇಲೆ ತನ್ನ ಪ್ರಾಣವನ್ನು ಕೊಡುವ ಮೊದಲೇ ಪ್ರತಿಯೊಬ್ಬರ ಪಾಪಗಳನ್ನು ಕ್ಷಮಿಸಿ ಬಿಡಬಹುದಾಗಿತ್ತಲ್ಲವೇ? Now let us understand Jesus' power of forgiveness before shedding of blood and Jesus' power of forgiveness after shedding of blood. ನಾವು ಯೇಸು ಕ್ರಿಸ್ತನು ಪರಿಶುದ್ಧ ರಕ್ತವನ್ನ ಚೆಲ್ಲುವ ಮೊದಲು ಇದ್ದಂತಹ ಕ್ಷಮಾಪಣೆಯನ್ನು ಮತ್ತು ನಂತರದ ಕ್ಷಮಾಪಣೆಯ ವಿಷಯದಲ್ಲಿ ಕಲಿಯೋಣ. Okay, let me take you to another place where another important person shed the blood. ಮತ್ತು ಒಂದು ವಾಕ್ಯದ ಭಾಗಕ್ಕೆ ನಾವು ಹೋಗೋಣ. ಅಲ್ಲಿ ರಕ್ತದ ಸುರಿಸುವಂತ ವಿಷಯದಲ್ಲಿ ಇರುವಂತಹ ಪ್ರಾಮುಖ್ಯತೆಯನ್ನು ತಿಳಿಯೋಣ. That you find in the book of Genesis. ಅದರಲ್ಲಿ ನೀವು ಆದಿಕಾಂಡ ಪುಸ್ತಕದಲ್ಲಿ ಇದನ್ನು ನೀವು ಕಾಣುವರಾಗಿದ್ದೀರಿ. You go to the 4th chapter 11 and 12. 4ನೇ ಅಧ್ಯಾಯ 11 ಮತ್ತು 12 ವಚನಗಳಿಗೆ ನಾವು ನಮ್ಮ ಸತ್ಯವೇದವನ್ನು ತಿರುಗಿಸೋಣ. ನೀನು one minute, sir. There you find Abel was the first person to shed the blood on this earth. ಇಲ್ಲಿ ನೋಡುತ್ತೇವೆ, ಭೂಲೋಕದ ಮೇಲೆ ಮೊಟ್ಟ ಮೊದಲಾಗಿ ರಕ್ತವನ್ನು ಸುರಿಸಿದ ವ್ಯಕ್ತಿಯು ಈ ಒಂದು ಹೇಬೆಲ್ನ ರಕ್ತವಾಗಿದೆ. ಅದನ್ನ ಮಾಡಿದವನು ಕಾಯನಾಗಿರುತ್ತಾನೆ. And what is the power of Abel's blood? ಆ ಒಂದು ಹೇಬೆಲ್ನ ರಕ್ತದ ಒಂದು ಶಕ್ತಿ ಏನಾಗಿತ್ತು? Now let us read the 4th chapter 11 and 12. 4ನೇ ಅಧ್ಯಾಯ 11 ಮತ್ತು 12ನೇ ವಚನಗಳನ್ನ ನಾವು ನೋಡೋಣ. ನೀನು ಸುರಿಸಿದ ನಿನ್ನ ತಮ್ಮನ ರಕ್ತವನ್ನು ಕುಡಿದ ಈ ಭೂಮಿಯನ್ನು ಬಿಟ್ಟು ಹೋಗಬೇಕೆಂದು ನಿನಗೆ ಶಾಪ ಬಂತು. ನೀನು ಭೂಮಿಯನ್ನು ವ್ಯವಸಾಯ ಮಾಡಿದರೂ ಇದು ಇನ್ನು ಮುಂದೆ ನಿನಗೆ ಫಲಿಸುವುದಿಲ್ಲ. ನೀನು ಭೂಲೋಕದಲ್ಲಿ ಅಲೆಯುವವನು ದೇಶಭ್ರಷ್ಟನು ಆಗಿರುವೆ ಅಂದನು. So when the sin entered into this world, pardon me sir,
when the sin entered in this world, ಈ ಲೋಕಕ್ಕೆ ಪಾಪ ಎಂಬುದು ಪ್ರವೇಶವಾಗಿದೆ, and God cursed Eve, ಇಲ್ಲಿ ಹವ್ವಳನ್ನ ಸ್ವಾಮಿ ಶಪಿಸಿದ್ದಾನೆ. and we know what are the curses Eve got that day. ಆ ದಿನದಲ್ಲಿ ಹವ್ವಳಿಗೆ ದೇವರು ಕೊಟ್ಟಂತಹ ಶಾಪಗಳು ಏನು ಎಂಬುದು ನಮಗೆ ಗೊತ್ತಿದೆ. But here, when God was cursing Cain, he said Abel's blood fell on this ground and nothing will grow in this ground. ಇಲ್ಲಿ ಭೂಮಿಯ ಮೇಲೆ ನೀನು ಹೇಬೆಲ್ ರಕ್ತವನ್ನ ಸುರಿಸಿರುವುದರಿಂದ ಈ ಭೂಮಿಯು ನಿನಗೆ ಯಾವ ಒಂದು ಫಲವನ್ನ ಫಲಿಸುವುದಿಲ್ಲ ಎಂಬುದಾಗಿ ದೇವರು ಶಾಪ ಕೊಡುತ್ತಿದ್ದಾನೆ. Actually, you see, the ground was cursed. ಇಲ್ಲಿ ನಿಜವಾಗಿಯೂ ಹೇಳಬೇಕೆಂದ್ರೆ ಭೂಮಿಯು ಶಪಿಸಲ್ಪಟ್ಟಿತು. So because the blood of Abel fell on the ground, nothing will grow there. ಹೇಬೆಲ್ನ ಒಂದು ರಕ್ತವು, ನಿರಪರಾಧಿ ರಕ್ತವು ಸುರಿಸಲ್ಪಟ್ಟದ್ರಿಂದ ಆ ಭೂಮಿಯು ಬೆಳೆಯುವುದಿಲ್ಲ ಎಂಬುದಾಗಿ ದೇವರು ಹೇಳುತ್ತಾನೆ. And the beautiful lesson study we had very recently, and Paul is telling something about his life. ನಾವು ಇತ್ತೀಚೆಗೆ ಕಲಿತಂತಹ ಒಂದು ಪಾಠಗಳಲ್ಲಿ ಪೌಲನು ಬಹಳ ಸುಂದರವಾಗಿ ಇದನ್ನ ಹೇಳುವಂತನಾಗಿದ್ದಾನೆ. Now we know Paul, our spiritual person that he was. ಪೌಲನು ಎಂತಹ ಒಂದು ಮುಖ್ಯವಾದ ಉಪದೇಶಕನಾಗಿದ್ದನು, ಸುವಾರ್ತಿಕನಾಗಿದ್ದನು ಅಂತ ನಾವು ನೋಡ್ತೇವೆ. And Romans 7th chapter, Paul says, ರೋಮಾಪುರದವರಿಗೆ ಬರೆದ ಪತ್ರಿಕೆ 7ನೇ ಅಧ್ಯಾಯದಲ್ಲಿ ಪೌಲನು ಹೀಗೆ ಹೇಳುತ್ತಾನೆ, I wanted to do good, but I do bad. ನಾನು ಒಳ್ಳೆಯದನ್ನ ಮಾಡಬೇಕೆಂದುಕೊಂಡಿರುತ್ತೇನೆ, ಆದ್ರೆ ಒಳ್ಳೆಯದನ್ನ ಮಾಡಲಾರದೆ ಹೋಗುತ್ತೇನೆ. Good I wanted to do, but I don't do good. ಒಳ್ಳೆಯದನ್ನ ಮಾಡಬೇಕೆಂಬುದಾಗಿ ನಾನು ನಿಶ್ಚಯಿಸಿಕೊಳ್ಳುತ್ತೇನೆ, ಆದ್ರೆ ಅದನ್ನ ಮಾಡಲಾಗದ ಸ್ಥಿತಿಯಲ್ಲಿ ಇರುತ್ತೇನೆ. Bad I don't want to do, but I do. ಕೆಟ್ಟದ್ದನ್ನ ಮಾಡಬಾರದು ಅಂದುಕೊಂಡಿರ್ತೇನೆ, ಆದ್ರೆ ಅದನ್ನೇ ಮಾಡಿಬಿಡುತ್ತೇನೆ. But when I do good, evil is already present within me. ನಾನು ಒಳ್ಳೆಯದನ್ನ ಮಾಡುವ ಇದ್ದಾಗ್ಲೂ ಸಹ ನನ್ನಲ್ಲಿರುವ ಕೆಟ್ಟತನವು ನನ್ನಲ್ಲಿ ಇರುತ್ತದೆ. And from where did this evil come from? ಎಲ್ಲಿಂದ ಈ ಒಂದು ಕೆಟ್ಟತನವು ನಮಗೆ ಬರುತ್ತದೆ? So I think every one of us are in this situation today. ಇಂತಹ ಒಂದು ಪರಿಸ್ಥಿತಿಯಲ್ಲಿ ನಾವೆಲ್ಲರೂ ಇದ್ದೇವೆ. We want to do good, but then bad things happen. ನಾವು ಒಳ್ಳೆಯದನ್ನ ಮಾಡಬೇಕು ಅಂದ್ಕೊಂಡಿರ್ತೇವೆ, ಆದ್ರೆ ಕೆಟ್ಟದ್ದನ್ನ ಮಾಡಿಬಿಡುತ್ತೇವೆ. And even without our notice, many times we speak unwanted words. ಅನೇಕ ಸಲ ನಮ್ಗೆ ಗೊತ್ತಿಲ್ಲದೇವೆ ಕೆಟ್ಟ ಪದಗಳನ್ನ ನಮ್ಮ ಬಾಯಿಗಳಿಂದ ನಾವು ಮಾತಾಡಿ ಬಿಡುತ್ತೇವೆ. We get angry, we tell lies, so many things we do, those we don't want to do. ಅನೇಕ ಸಲ ನಾವು ಸುಳ್ಳು ಹೇಳ್ತೇವೆ, ಬಹಳ ಕೋಪಗೊಳ್ಳುತ್ತೇವೆ, ಇವೆಲ್ಲವುಗಳನ್ನ ನಾವು ಮಾಡಬಾರದು, ಆದ್ರೆ ಮಾಡಿ ಬಿಡುತ್ತೇವೆ. So when you are good, from where did this evil come? ಇಲ್ಲಿ ಒಳ್ಳೆಯದು ನಮ್ಮಲ್ಲಿ ಇರುವಾಗ ಈ ಕೆಟ್ಟದ್ದು ಎಲ್ಲಿಂದ ಬರುತ್ತದೆ? So in the book of Matthew, Jesus tells about this. ಮತ್ತಾಯ ಬರೆದ ಸುವಾರ್ತೆಯಲ್ಲಿ ಯೇಸು ಕ್ರಿಸ್ತನು ಇದಕ್ಕೆ ಉತ್ತರವನ್ನು ಕೊಡುವನಾಗಿದ್ದಾನೆ. This is a lesson study we had very recently. ಇದರ ವಿಷಯದಲ್ಲಿಯೂ ನಾವು ಒಂದು ಪಾಠವನ್ನ ಕಲಿತಿದ್ದೇವೆ. And Jesus was telling about the parable of the sower. ಇಲ್ಲಿ ಬಿತ್ತುವನ ಒಂದು ಸಾಮ್ಯದ ಮುಖೇನ ಇದನ್ನ ಹೇಳುವನಾಗಿದ್ದಾನೆ. Jesus was telling about the good seeds and the bad seeds. ಯೇಸು ಕ್ರಿಸ್ತನು ಒಳ್ಳೆಯ ಬೀಜಗಳು ಮತ್ತು ಕೆಟ್ಟ ಬೀಜಗಳ ವಿಷಯದಲ್ಲಿ ಮಾತಾಡುವನಾಗಿದ್ದಾನೆ. In the 13th chapter, 25th verse, Jesus says, when you slept, the evil seeds were come and planted there. ಮತ್ತಾಯ 3ನೇ ಅಧ್ಯಾಯ 25ನೇ ವಾಕ್ಯದಲ್ಲಿ ನಾವು ನೋಡುತ್ತೇವೆ, ಜನರು ನಿದ್ರೆ ಮಾಡುತ್ತಿರುವಾಗ ವೈರು ಬಂದು ಅದರ ನಡುವೆ ಅಣಜೆಯನ್ನು ಬಿತ್ತಿ ಹೋಗುವುದನ್ನ ಕಾಣುತ್ತೇವೆ. Yeah. So these evil seeds are laid by the evil Satan. ಇಲ್ಲಿ ಈ ಒಂದು ಕೆಟ್ಟ ಬೀಜಗಳನ್ನ ಬಿತ್ತುವನು ಆ ವೈರಿಯ ಒಂದು ಬಿತ್ತುವುದು ವೈರಿಯ ಕೆಲಸವಾಗಿದೆ ಎಂಬುದನ್ನ ಕಾಣುತ್ತೇವೆ. Now these weeds or these bad seeds also grow in us. ಇಲ್ಲಿ ನಮ್ಮ ಮಧ್ಯದಲ್ಲಿ ಅಂದ್ರೆ ನಮ್ಮ ಜೊತೆ ಒಳ್ಳೆಯ ಒಂದು ಬೀಜಗಳ ಜೊತೆ ಕೆಟ್ಟ ಬೀಜಗಳು ಬೆಳೆಯುವುದನ್ನು ಸಹ ನೋಡುತ್ತೇವೆ. And because these evil seeds grow only, sometimes we do bad things. ಈ ಒಂದು ಕೆಟ್ಟ ಬೀಜಗಳು ನಮ್ಮಲ್ಲಿ ಇರುವುದರಿಂದ ಅನೇಕ ಸಲ ನಾವು ಕೆಟ್ಟದನ್ನ ಮಾಡುತ್ತೇವೆ. And now that is the reason we saw in the book of Genesis,
that because Abel's blood was shed, nothing will grow there. ಆ ಕಾರಣದಿಂದಲೇ ನಾವು ಓದುತ್ತೇವೆ ಆದಿಕಾಂಡದಲ್ಲಿ ಈ ಭೂಮಿ ಮೇಲೆ ಆ ಒಂದು ನಿರಪರಾಧಿಯ ರಕ್ತವು ಸುರಿಸಲ್ಪಟ್ಟದ್ರಿಂದ ಭೂಮಿಯು ಫಲಿಸುವುದಿಲ್ಲ ಎಂಬುದಾಗಿ ಕಾಣುತ್ತೇವೆ. Just imagine if Jesus' blood is fall into our hearts, no evil seed will grow. ಇಲ್ಲಿ ನಮ್ಮ ಹೃದಯದ ಮೇಲೆ ಯೇಸು ಕ್ರಿಸ್ತನ ಪರಿಶುದ್ಧ ರಕ್ತವು ಪ್ರೋಕ್ಷಿಸಲ್ಪಟ್ಟಾಗ ಯಾವುದೇ ಕೆಟ್ಟ ಬೀಜಗಳು ಬೆಳೆಯುವುದಿಲ್ಲ. And that is the reason we say washes with the precious blood of Jesus. ಆದ ಕಾರಣ ನಾವು ಹೇಳ್ತೇವೆ ಯೇಸು ಕ್ರಿಸ್ತನ ಅತಿ ಪರಿಶುದ್ಧವಾದ ಒಂದು ರಕ್ತದಿಂದ ನಾವು ತೊಳೆದುಕೊಳ್ಳಬೇಕು ಎಂಬುದಾಗಿ. And that's the reason we pray, oh God, forgive our sins and cleanse us with your blood. ಆ ಕಾರಣಕ್ಕೋಸ್ಕರ ದೇವರೇ ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮನ್ನು ಶುದ್ಧಪಡಿಸು ಎಂಬುದಾಗಿ ಪ್ರಾರ್ಥಿಸಿಕೊಳ್ಳುತ್ತೇವೆ. If Abel's blood did not allow the weeds and the seeds to grow in that land, Jesus' blood will not allow evil seeds to grow in our heart. ಹೇಬೆಲ್ನ ರಕ್ತದಿಂದ ಸುರಿಸಲ್ಪಟ್ಟ ರಕ್ತದಿಂದ ಯಾವುದೇ ಒಂದು ಬೀಜಗಳು ಫಲಿಸದೆ ಹೋಗದ ಪಕ್ಷದಲ್ಲಿ ಯೇಸು ಕ್ರಿಸ್ತನ ಪರಿಶುದ್ಧ ರಕ್ತದಿಂದ ಯಾವುದೇ ಒಂದು ಕೆಟ್ಟತನವು ಅಲ್ಲಿ ಬೆಳೆಯೋದು ಸಾಧ್ಯವಿಲ್ಲ ಎಂಬುದಾಗಿ ನೋಡುತ್ತೇವೆ. Jesus' blood is more precious. ಯೇಸು ಕ್ರಿಸ್ತನ ರಕ್ತವು ಪರಿಶುದ್ಧವಾದದ್ದಾಗಿದೆ. Let us go to the book of Hebrew 13th chapter. ಇಬ್ರಿಯ 13ನೇ ಅಧ್ಯಾಯಕ್ಕೆ ನಮ್ಮ ಸತ್ಯವೇದಗಳನ್ನ ತಿರುಗಿಸೋಣ. 13th chapter, let us read 20 and 21. 13ನೇ ಅಧ್ಯಾಯ 20 ಮತ್ತು 20ನೇ ವಚನಗಳನ್ನ ನಾವು ಓದೋಣ. ಶಾಶ್ವತವಾದ ಒಡಂಬಡಿಕೆಯನ್ನು ನಿಶ್ಚಯಪಡಿಸುವುದಕ್ಕಾಗಿ ತನ್ನ ರಕ್ತವನ್ನು ಸುರಿಸಿಕೊಂಡು ಸಭೆ ಎಂಬ ಹಿಂಡಿಗೆ ಮಹಾಪಾಲಕನಾಗಿರುವ ನಮ್ಮ ಕರ್ತನಾದ ಯೇಸುವನ್ನು ಸತ್ತವರೊಳಗಿಂದ ಬರಮಾಡಿದ ಶಾಂತಿದಾಯಕನಾದ ದೇವರು ನೀವು ತನ್ನ ಚಿತ್ತವನ್ನು ನೆರವೇರಿಸುವ ಹಾಗೆ ಸಕಲ ಸತ್ಕಾರ್ಯಗಳಿಗೆ ಬೇಕಾದ ಅನುಕೂಲತೆಯನ್ನು ನಿಮಗೆ ಅನುಗ್ರಹಿಸಲಿ. Jesus' blood, what he shed on the cross, will make us perfect. ಯೇಸು ಕ್ರಿಸ್ತನು ಆ ಶಿಲುಬೆ ಮೇಲೆ ಸುರಿಸಿದಂತ ರಕ್ತದಿಂದ ನಮ್ಮನ್ನು ಅವನು ಪರಿಪೂರ್ಣ ಮಾಡಿದ್ದಾನೆ. And in closing, let us read Hebrew 12:24. ನಾವು ಮುಕ್ತಾಯಕ್ಕೋಸ್ಕರ 12ನೇ ಅಧ್ಯಾಯ 24ನೇ ವಚನ. ಇಬ್ರಿಯ 12:24. ಹೊಸ ಒಡಂಬಡಿಕೆಗೆ ಮಧ್ಯಸ್ಥನಾಗಿರುವ ಯೇಸುವಿನ ಬಳಿಗೆ ಹೇಬೆಲ್ನ ರಕ್ತಕ್ಕಿಂತ ಹಿತಕರವಾಗಿ ಮಾತಾಡುವ ಪ್ರೋಕ್ಷಣ ರಕ್ತದ ಬಳಿಗೂ ಬಂದಿದ್ದೀರಿ ಎಂಬುದಾಗಿ ಇದೆ. So here you find comparison of Abel's blood with that of Jesus' blood. ಇಲ್ಲಿ ಯೇಸು ಕ್ರಿಸ್ತನ ರಕ್ತ ಜೊತೆಗೆ ಹೇಬೆಲ್ನ ರಕ್ತವನ್ನ ಇಲ್ಲಿ ಹೋಲಿಕೆ ಮಾಡಲಾಗಿದೆ. So it says Jesus' blood is more powerful than Abel's. ಯೇಸು ಕ್ರಿಸ್ತನ ರಕ್ತವು ಹೇಬೆಲ್ ರಕ್ತಕ್ಕಿಂತಲೂ ಹೆಚ್ಚಿನ ಶಕ್ತಿಯುಳ್ಳದ್ದಾಗಿದೆ. Why this comparison is given here? ಯಾಕೆ ಈ ಒಂದು ಹೋಲಿಕೆಯನ್ನ ಇಲ್ಲಿ ಕೊಡಲ್ಪಟ್ಟಿದೆ? Paul just wants us to understand, if Jesus' blood is there, that will not allow the evil to grow. ಯೇಸು ಕ್ರಿಸ್ತನ ರಕ್ತ ಪ್ರೋಕ್ಷಣೆಯಾದ ಮೇಲೆ ಅಲ್ಲಿ ಕೆಟ್ಟತನವೆಂಬುದು ಬೆಳೆಯುವುದಿಲ್ಲ ಎಂಬುದನ್ನ ತಿಳಿಸುವುದಕ್ಕೋಸ್ಕರ ಪೌಲನು ಹೇಳುತ್ತಿದ್ದಾನೆ. So why Jesus shed the blood? ಯೇಸು ಕ್ರಿಸ್ತನು ತನ್ನ ರಕ್ತವನ್ನ ಯಾಕೆ ಸುರಿಸಿದನು? Because even before shedding a blood, he had the power to forgive. ಪರಿಶುದ್ಧ ರಕ್ತವನ್ನ ಚೆಲ್ಲುವ ಮೊದಲು ಸಹ ಆತನಿಗೆ ಪಾಪಗಳನ್ನ ಕ್ಷಮಿಸುವ ಒಂದು ಅಧಿಕಾರವಿತ್ತು. Jesus died and shed his blood for us. ಯೇಸು ಕ್ರಿಸ್ತನು ಆತನ ರಕ್ತವನ್ನ ಸುರಿಸಿ ಪ್ರಾಣವನ್ನ ತೆತ್ತನು. Because henceforth our hearts should not grow any evil seeds. ಯಾಕಂದ್ರೆ ಇದರ ನಂತರ ಯಾವುದೇ ಒಂದು ಕೆಟ್ಟ ಒಂದು ಸ್ವಭಾವಗಳು ನಮ್ಮಲ್ಲಿ ಬೆಳೆಯದ ಹಾಗೆ ಆತನ ರಕ್ತವು ಸುರಿಸಲ್ಪಟ್ಟಿದೆ. So brothers and sisters, it is not that we commit sin and after sin we repent, then go to Jesus for forgiveness. ನನ್ನ ಸಹೋದರ ಸಹೋದರಿ, ನಾವು ಪಾಪಗಳನ್ನ ಮಾಡಿಬಿಡುತ್ತೇವೆ, ನಂತರ ಯೇಸು ಕ್ರಿಸ್ತನ ಬಳಿಗೆ ಪರಿಹಾರಕ್ಕೆ ಹೋಗುವರಾಗಿದ್ದೇವೆ. But the shedding of blood of Jesus, if once we are washed, anointed with the blood of Jesus, we will not do sins. ಒಂದು ಸಲ ನಾವು ನಮ್ಮ ಒಂದು
ಪಾಪಗಳನ್ನ ಯೇಸು ಕ್ರಿಸ್ತನ ಪರಿಶುದ್ಧವಾದ ರಕ್ತದಿಂದ ತೊಳೆದುಕೊಂಡ ಪಕ್ಷದಲ್ಲಿ ಮತ್ತೊಂದು ಸಲ ನಾವು ಎಂದೆಂದಿಗೂ ಪಾಪವನ್ನ ಮಾಡುವುದಿಲ್ಲ ಎಂಬುದನ್ನ ಕಾಣುತ್ತೇವೆ. So the power of Jesus' blood is not only to forgive the past sins, it will prevent us from doing any more sins or evil henceforth. ನಾವು ಈಗಾಗಲೇ ಮಾಡಿದ ಪಾಪಗಳನ್ನು ಮಾತ್ರ ಕ್ಷಮಿಸದೆ ನಾವು ನಂತರವೂ ಸಹ ಪಾಪವನ್ನೇ ಮಾಡದ ಹಾಗೆ ಯೇಸು ಕ್ರಿಸ್ತನ ರಕ್ತವು ನಮ್ಮನ್ನು ತಡೆಯುವಂತದ್ದಾಗಿದೆ. So as we live in this world, let us seek God's blessings to cleanse our hearts with the blood of Jesus. ಈ ಒಂದು ಈ ಸಂದರ್ಭದಲ್ಲಿ ಯೇಸು ಕ್ರಿಸ್ತನ ಪರಿಶುದ್ಧವಾದ ರಕ್ತದಿಂದ ನಮ್ಮ ಪಾಪಗಳನ್ನ ನಾವು ತೊಳೆದುಕೊಂಡು ಶುದ್ಧರಾಗುವುದನ್ನ ನಾವು ಕಾಣುತ್ತೇವೆ. So we will avoid doing evil in our life. ಹಾಗಾಗಿ ನಾವು ನಮ್ಮ ಜೀವಿತದಲ್ಲಿ ಕೆಟ್ಟದನ್ನ ಮಾಡದೆ ಇರಲು ಸಾಧ್ಯವಾಗುತ್ತದೆ. So may God bless every one of us today. ಈ ದಿನ ದೇವರು ನಮ್ಮೊಬ್ಬೊಬ್ಬರನ್ನು ಹೆಚ್ಚಾಗಿ ಆಶೀರ್ವದಿಸಲಿ ಎಂಬುದೇ ನನ್ನ ಪ್ರಾರ್ಥನೆಯಾಗಿದೆ. Amen. Amen. ಹಾಗೆ ಆಗಲಿ. ಉತ್ತಮವಾದಂತ ಸಂದೇಶಕ್ಕಾಗಿ ಹಿರಿಯರಾದಂತ ಕೇಬಲ್ ಪ್ರಕಾಶ್ ಸಾರ್ ಅವರಿಗೆ ವಂದನೆಗಳನ್ನ ಸಲ್ಲಿಸ್ತೇನೆ. ಹಾಗೂ ಒಳ್ಳೆಯ ಪ್ರಾಸಂತರಕ್ಕಾಗಿ ಸಹೋದರ ಚಿನ್ನಪ್ಪ ಸಾತ್ವಿಕ್ ಅವರಿಗೂ ವಂದನೆಗಳನ್ನ ಸಲ್ಲಿಸ್ತೇನೆ. ಕರ್ತನು ತಮ್ಮ ಸೇವೆಯನ್ನು ಆಶೀರ್ವದಿಸಿ ತನ್ನ ಮಹಿಮೆಗಾಗಿ ಉಪಯೋಗಿಸಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ ಪ್ರಾರ್ಥನೆ ವಿಜ್ಞಾಪನೆಗಳಿಗೆ ಹೋಗೋಣ. ಪ್ರಾರ್ಥನೆ ವಿಜ್ಞಾಪನೆಗಳು ಇದ್ರೆ ದಯಮಾಡಿ ಈ ಸಮಯದಲ್ಲಿ ಹಂಚಿಕೊಳ್ಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ನಮ್ಮ ಮಧ್ಯದಲ್ಲಿ ಪ್ರಾರ್ಥನೆಗಾಗಿ ಹಿರಿಯರಂತ ಹೇಮಲತಾ ಭಕ್ತರಾಜಮ್ಮ ಅವರಿದ್ದಾರೆ. ಅವ್ರ ಪ್ರಾರ್ಥನೆ ನಮ್ಮ ನಡೆಸಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಪ್ರಾರ್ಥನೆ ವಿಜ್ಞಾಪನೆಗಳಿದ್ರೆ ತಿಳಿಸ್ಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ನಮ್ಮ ಕುಟುಂಬಕ್ಕೋಸ್ಕರ ಪ್ರಾರ್ಥನೆ ಮಾಡಿ. ಚಂದ್ರಮ್ಮ ಅವರ ಕುಟುಂಬಕ್ಕೋಸ್ಕರ ಪ್ರಾರ್ಥನೆ ಮಾಡ್ಬೇಕೆಂಬುದಾಗಿ ಕೇಳ್ಕೊಂಡಿದ್ದಾರೆ. ನಮಸ್ಕಾರ ಬದುಕರೆ ನಮ್ಮ ಮನವಿ ಪ್ರಾರ್ಥಿಸಿ. ಸಹೋದರ KP ರವಿ ಅವರ ಮನವಿಗಾಗಿ ಪ್ರಾರ್ಥನೆ ಮಾಡಬೇಕೆಂಬುದಾಗಿ ಕೇಳ್ಕೊಂಡಿದ್ದಾರೆ. ಫಸ್ಟ್ ನಮಸ್ತೆ. ಫಸ್ಟ್ ನನ್ನ ಮಕ್ಕಳ ಎಕ್ಸಾಮ್ಸ್ಗೋಸ್ಕರ ಮತ್ತೆ ನಮ್ ದೊಡ್ಡಮ್ಮನ್ಗೆ ಕ್ಯಾನ್ಸರ್ ಇದೆ ಅಂತ ಹೇಳ್ತಿದ್ರೆ ಹಾರ್ಟ್ ಅಲ್ಲಿ, ಮತ್ತೆ ಅದು ಲಾಸ್ಟ್ ಸ್ಟೇಜ್ ಅಲ್ಲಿ ಇದೆ. ದೇವ್ರ ಚಿತ್ತ ಕೂಪಿಸ್ಕೊಳ್ಳೋಣ ದಯಮಾಡಿ ನಮ್ ದೊಡ್ಡಮ್ಮನ್ಗೋಸ್ಕರ ಮತ್ತೆ ನನ್ನ ಮಕ್ಕಳ. ಅವ್ರ ಹೆಸರು ಹೇಳಿ. ದೊಡ್ಡಮ್ಮ ಅವ್ರ ಹೆಸರು ಚೆನ್ನಮ್ಮ. ಚೆನ್ನಮ್ಮ ಅವರ ಆರೋಗ್ಯಕ್ಕಾಗಿ ಪ್ರಾರ್ಥನೆ ಮಾಡಬೇಕೆಂಬುದಾಗಿ ಕೇಳ್ಕೊಂಡಿದ್ದಾರೆ. ನಮ್ ಕುಟುಂಬಕ್ಕೋಸ್ಕರ ಸ್ವಲ್ಪ ಪ್ರೇಯರ್ ಮಾಡಿ. ಓಕೆ. ಸಹೋದರಿ ರತ್ನ ಅವರ ಕುಟುಂಬಕ್ಕಾಗಿ ಪ್ರಾರ್ಥನೆ ಮಾಡೋಣ. ನಮಸ್ಕಾರ. ವರಲಕ್ಷ್ಮಿ ಅವ್ರ ಕುಟುಂಬಕ್ಕೋಸ್ಕರ ಮಾಡಿ. ಪರೀಕ್ಷೆ ಮಕ್ಕಳಿಗಾಗಿ ಪ್ರಾರ್ಥನೆ ಮಾಡೋಣ. ನಮಸ್ಕಾರಮ್ಮ. ಇದು ನನ್ ಮೊಮ್ಮಗಳಿಗೋಸ್ಕರ ಪ್ರಾರ್ಥನೆ ಮಾಡ್ರಿ. ಜೋಸ್ಲಿನ್, ಅವಳಿಗೆ 4 ದಿವಸದಿಂದ ಲೂಸ್ ಸ್ಟೂಲ್ಸ್ ಆಗ್ತಾ ಇದೆ, ಲೂಸ್ ಮೋಷನ್ ಆಗ್ತಾ ಇದೆ 4 ದಿವಸದಿಂದ. 6.5 months. ಜೋಸ್ಲಿನ್ ಮಗುಗಾಗಿ ಪ್ರಾರ್ಥನೆ ಮಾಡಬೇಕೆಂಬುದಾಗಿ ಕೇಳ್ಕೊಂಡಿದ್ದಾರೆ. ರವಿ ಡೇವಿಡ್ ಅವರ ಮಿಸೆಸ್ ನಮ್ಮ ಅಮ್ಮನಿಗೆ ರೇಖಾ ರವಿ ಅವರಿಗಾಗಿ ಮತ್ತು ಸಹೋದರಿ ರೇಖಾ ಅವರಿಗಾಗಿ. ಪಾಶೆ ನನ್ನ ಅಮ್ಮ, ನಾನು ಡೇವಿಡ್ ಅವರ ಮಿಸೆಸ್, ನನ್ನ ಅಮ್ಮನಿಗೆ ಸ್ವಲ್ಪ ವೀಕ್ನೆಸ್ ಆಗಿ ಇವತ್ತೀಗ ತುಂಬಾ ವೀಕ್ನೆಸ್ ಇದ್ದಾರೆ ಅವರು. ಇವತ್ತೀಗ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತಿದ್ದಾರೆ ಗ್ಲೂಕೋಸ್ ಎಲ್ಲ ಇಡ್ಲಿಕ್ಕೆ ಅಂತ. ಅಮ್ಮ ತುಂಬಾ ಭಯ ಪಟ್ಟಿದ್ದಾರೆ ಪಾಶೆ. ಏನಾಗದಾಗಿ ದೇವರು ರಕ್ಷಣೆ ಕೊಟ್ಟು ನಡೆಸಬೇಕೆಂದು ಪ್ರಾರ್ಥಿಸಿ ಪಾಶೆ. ಸಹೋದರಿ ಶ್ರೀಮತಿ ಡೇವಿಡ್ ಅವರ ತಾಯಿಯವರು ಅಸ್ವಸ್ಥರಾಗಿದ್ದಾರೆ, ಬಲಹೀನರಾಗಿದ್ದಾರೆ. ಅವ್ರಿಗೆ ಅಡ್ಮಿಟ್ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಅವರನ್ನ ದೇವರು ಗುಣಪಡಿಸಲಿ ಎಂಬುದಾಗಿ, ಧೈರ್ಯ ನೀಡ್ಲಿ ಎಂಬುದಾಗಿ ಪ್ರಾರ್ಥನೆ ಮಾಡೋಣ. ಗುಡ್ ಈವ್ನಿಂಗ್ ಪಾಸ್ಟರ್. ಗುಡ್ ಈವ್ನಿಂಗ್ ಲೋಕೇಶ್ ಅಂಕಲ್. ನಮ್ಮ ಕುಟುಂಬಕ್ಕಾಗಿ ಪ್ರಾರ್ಥನೆ ಮಾಡಿ. ಲೋಕೇಶ್ ಅಂಕಲ್ ಅವರ ಕುಟುಂಬಕ್ಕಾಗಿ ಪ್ರಾರ್ಥನೆ ಮಾಡೋಣ. ಪಾಸ್ಟರ್ ಜೋಸ್ಲಿನ್ ಅವರು ಮಗು 6 ತಿಂಗಳ ಮಗು. ಏನಾಗಿದೆ ಪಾಸ್ಟರ್ ಅದಕ್ಕೆ? ಮೋಸ್ಟ್ಲಿ ಹಲ್ಲಾದ ಬರ್ತಿರ್ಬೇಕು, ಲೂಸ್ ಮೋಷನ್.
ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿ ಆಸೀನನಾಗಿರುವ ಸ್ವಾಮಿ, ಮುಂಜಾನೆ ವೇಳೆಯಲ್ಲಿ ನೀನು ನಮ್ಮನ್ನ ನಿನ್ನ ಪಾದ ಸನ್ನಿಧಿಗೆ ಕರ್ತಂದು ಸ್ವಾಮಿ, ನಿನ್ನ ವಾಕ್ಯಗಳನ್ನ ಕೇಳುವ ಒಂದು ಉತ್ತಮವಾದ ಸಮಯವನ್ನ ದಯಪಾಲಿಸಿಕೊಟ್ಟಿದ್ದಕ್ಕಾಗಿ ಸ್ತೋತ್ರಪ್ಪ. ಹೌದಪ್ಪ, ಹೇಬೇಲನ ರಕ್ತಕ್ಕಿಂತ ತಂದೆಯೇ ನಿನ್ನ ರಕ್ತವು ಪವಿತ್ರವಾದದ್ದು. ನಮ್ಮೆಲ್ಲರಿಗೋಸ್ಕರವಾಗಿ ನೀನು ನಿನ್ನ ರಕ್ತವನ್ನ ಸುರಿಸಿ ನಮ್ಮ ಪಾಪಗಳನ್ನ ನೀನು ನಿವಾರಣೆ ಮಾಡಿದ್ದೇ ತಂದೆಯೇ. ಇದಕ್ಕಾಗಿ ಕೋಟಿ ಸ್ತೋತ್ರ. ನೀನು ಮಾಡಿದಂತ ಈ ತ್ಯಾಗವನ್ನ ನಾವು ಅನುದಿನವೂ ನೆನೆಸಿಕೊಂಡು ಪ್ರತಿಯೊಂದು ತಪ್ಪುಗಳನ್ನ ಮಾಡುವಾಗ ಅಪ್ಪ ತಂದೆಯೇ ಎಚ್ಚರಿಕೆಯಿಂದ ಇದ್ದು ನಿನ್ನ ವಾಕ್ಯವನ್ನ ನಾವು ಗಮನಿಸಿ ನಡೆಯುವ ಹಾಗೆ ನೀನು ನಿನ್ನ ಆತ್ಮನ ಬಲವನ್ನ ನಮ್ಮೆಲ್ಲರಿಗೆ ದಯಪಾಲಿಸಿಕೊಡು ಸ್ವಾಮಿ. ಯೇಸುವೇ, ಈ ವಾಕ್ಯಗಳನ್ನ ನೀನು ನಮಗೆ ನಿನ್ನ ಭಕ್ತರ ಮೂಲಕ ಅನುಗ್ರಹಿಸಿ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ, ಕೃತಜ್ಞತೆ ಸಲ್ಲಿಸ್ತೇನೆ. ಅನುದಿನವೂ ನಮ್ಮನ್ನ ಎಚ್ಚರಿಸಿ ಗದರಿಸಿ ನಿನ್ನ ವಾಕ್ಯದ ಮೂಲಕವಾಗಿಯೇ ತಿದ್ದುತ್ತಾ ಬರ್ತಿರುವುದಕ್ಕಾಗಿ ಸ್ತೋತ್ರಪ್ಪ ಸ್ವಾಮಿ. ತಂದೆ, ಈ ಕೂಟಗಳ ಮೂಲಕ ಅನೇಕರಲ್ಲಿ ನಿನ್ನ ಒಂದು ವಾಕ್ಯದಿಂದಾಗಿ ಉತ್ತಮವಾದಂಥ ಆತ್ಮಿಕ ಜೀವಿತವನ್ನ ನೀನು ರೂಪಿಸುತ್ತಾ ಬರ್ತಿರುವುದಕ್ಕಾಗಿ ಮತ್ತೊಮ್ಮೆ ಸ್ತೋತ್ರ ಕೃತಜ್ಞತೆಗಳನ್ನು ಸಲ್ಲಿಸ್ತೇವಪ್ಪ. ನಿನ್ನ ವಾಕ್ಯಗಳನ್ನ ಹಂಚಿದಂತ ಪ್ರೇಮ ಮಗನನ್ನು ಮತ್ತು ಭಾಷಾಂತರ ಮಾಡಿದ ಮಗನನ್ನು ಕೂಡ ನೀನು ಆಶೀರ್ವದಿಸು ಸ್ವಾಮಿ. ಆ ಕುಟುಂಬಗಳಲ್ಲಿ ಸ್ವಾಮಿ ನಿನ್ನ ಪ್ರಸನ್ನತೆ ಇರಲಿ. ಈ ಒಂದು ಝೂಮ್ ಕುಟುಂಬದ ಸದಸ್ಯರ ಜೊತೆಯಲ್ಲಿಯೂ ನಿನ್ನ ಪ್ರಸನ್ನತೆ ಬೇಕಿದೆ ಸ್ವಾಮಿ. ಆಲಿಸಿ ಅದನ್ನ ಸ್ವೀಕರಿಸಿ ಜೀವಿತದಲ್ಲಿ ಅಳವಡಿಸಿಕೊಳ್ಳುವ ಶಕ್ತಿಯನ್ನ ಪ್ರತಿಯೊಬ್ಬರಲ್ಲಿ ನೀನು ಒದಗಿಸಿಕೊಡು ಸ್ವಾಮಿ. ತಂದೆ, ಪ್ರತಿಯೊಂದು ತಪ್ಪನ್ನು ಮಾಡುವಾಗ ನಿನ್ನ ಪರಿಶುದ್ಧ ರಕ್ತವು ಕಲ್ವಾರಿ ಶಿಲುಬೆಯಲ್ಲಿ ಸುರಿಸಲ್ಪಟ್ಟದ್ದನ್ನ ನಾವು ಜ್ಞಾಪಿಸಿಕೊಳ್ಳಿಕ್ಕೆ ಈ ಒಂದು ಹೇಬೇಲನ ರಕ್ತವನ್ನ ನೀನು ನಮಗೆ ಉದಾಹರಣೆಯಾಗಿ ಈ ದಿವಸದಲ್ಲಿ ಕೊಟ್ಟಿದ್ದೆ ಸ್ವಾಮಿ. ಇದಕ್ಕಾಗಿ ನಿನಗೆ ಕೋಟಿ ಸ್ತೋತ್ರಗಳನ್ನು ಸಲ್ಲಿಸ್ತೇವಪ್ಪ. ಹಾಗೆ ತಂದೆ, ಈ ಒಂದು ವಾಕ್ಯಗಳನ್ನು ಆಲಿಸಲು ವೇದಿಕೆಯನ್ನು ಒದಗಿಸಿಕೊಟ್ಟಂತ ನಿನ್ನ ಮುದ್ದು ಮಗನು ಪಾಸ್ಟ್ರನ್ನ ನೀನು ಆಶೀರ್ವದಿಸು ಸ್ವಾಮಿ. ಅವರು ಅನುದಿನವೂ ನಿನ್ನ ವಾಕ್ಯಗಳನ್ನ ನಮ್ಮೆಲ್ಲರಿಗೆ ತರಲು ಒಬ್ಬೊಬ್ಬ ನಿನ್ನ ಸೇವಕರನ್ನ ಹುಡುಕಿ ಆರಿಸಿ ನಮಗೆ ವಾಕ್ಯಗಳನ್ನ ಒದಗಿಸ್ತಾ ಇದ್ದಾರೆ ಸ್ವಾಮಿ. ಅವರನ್ನ ನೀನು ಹೆಚ್ಚೆಚ್ಚಾಗಿ ನಿನ್ನ ಆತ್ಮನಿಂದ ಬಲಪಡಿಸಪ್ಪ. ಆತ್ಮಿಕ ಶಾರೀರಿಕ ಆರೋಗ್ಯವನ್ನ ಕೊಟ್ಟು ಆ ಮಗನನ್ನ ನಡೆಸಪ್ಪ. ಅವರ ಉದ್ದೇಶವನ್ನ ಈಡೇರಿಸು ತಂದೆ. ಇದರ ಮೂಲಕ ನಿನ್ನ ಉದ್ದೇಶವನ್ನು ಕೂಡ ನೀನು ಈಡೇರಿಸಪ್ಪ. ನಿನ್ನ ಸ್ವಾರ್ಥ ಸೇವೆಯು ಅನೇಕ ಕಡೆಗಳಲ್ಲಿ ಪ್ರಸಾರವಾಗಲಿಕ್ಕೆ ಇದರ ಮೂಲಕ ನೀನು ಅವಕಾಶ ಕೊಟ್ಟಿದ್ದೆ. ಇದನ್ನ ಸದುಪಯೋಗ ಪಡಿಸಿಕೊಳ್ಳುವ ಒಂದು ವ್ಯಕ್ತಿಗಳನ್ನ ನೀನು ಹೆಚ್ಚೆಚ್ಚಾಗಿ ಇಂಥ ಕುಟುಂಬಗಳಲ್ಲಿ ಒದಗಿಸಿಕೊಡಿಸುವ ತಂದೆ. ನಿಮಗೆ ಕೋಟಿ ಸ್ತೋತ್ರಗಳನ್ನ ಸಲ್ಲಿಸುವಾಗ ಅಪ್ಪ, ಜೊತೆಯಲ್ಲಿ ಅನೇಕ ಪ್ರಾರ್ಥನಾ ಮನವಿಗಳನ್ನು ಕೂಡ ನಾವು ಸಲ್ಲಿಸುವವರಾಗಿದ್ದೇವೆ ಸ್ವಾಮಿ. ನಿನ್ನ ಮಕ್ಕಳು ಸ್ವಾಮಿ ನಿನ್ನಲ್ಲಿ ಭರವಸೆ ಇಟ್ಟು ಪ್ರಾರ್ಥನಾ ಮನವಿಗಳನ್ನ ಸಲ್ಲಿಸುವಾಗ ಆ ಪ್ರಾರ್ಥನೆಗಳಿಗೆ ನೀನು ಸದುತ್ತರವನ್ನು ದಯಪಾಲಿಸುತ್ತೆ ಎಂದು ನಂಬಿ ನಿನ್ನ ಸನ್ನಿಧಿಯಲ್ಲಿ ಮನವಿಗಳನ್ನು ಒಪ್ಪಿಸುವವಳಾಗಿದ್ದೇನೆ ತಂದೆ. ಅಪ್ಪ ಯೇಸು ರಾಜನೇ, ಈ ದಿವಸದಲ್ಲಿ ಸ್ವಾಮಿ ಸಹೋದರಿ ಚೆನ್ನಮ್ಮ ನಿಮ್ಮಗಳಿಗೆ ಇರುವಂತ ಈ ಒಂದು ಕ್ಯಾನ್ಸರ್ ಭಯದಿಂದ ಮಗಳು ತತ್ತರಿಸುವಾಗ ಈ ಒಂದು ಬಾಧೆಯಿಂದ ಮಗಳನ್ನು ಬಿಡುಗಡೆಗೊಳಿಸು ತಂದೆ. ನಿನ್ನ ಕೃಪೆ ತೋರಿಸಿ ಆ ಮಗಳಿಗೆ ಧೈರ್ಯದ ಆತ್ಮವನ್ನು ಕೊಟ್ಟು ಶುದ್ಧೀಕರಿಸಿ ಸ್ವಾಮಿ ನಿನಗೆ ಸಾಕ್ಷಿ ನೀಡುವಂತ ಅವಕಾಶವನ್ನು ಒದಗಿಸಿಕೊಡು ಸ್ವಾಮಿ.
ಹಾಗೂ ತಂದೆಯಾದ ದೇವರೇ, ಸಹೋದರಿ ರತ್ನಮ್ಮ ಅವರ ಕುಟುಂಬಕ್ಕಾಗಿ ನಿನ್ನಲ್ಲಿ ಮೊರೆ ಇಡ್ತೇನಪ್ಪ. ಅವರಿಗಿರುವಂತ ಕಷ್ಟ ತೊಂದರೆಗಳಿಂದ ಬಿಡುಗಡೆ ಕೊಡು ಸ್ವಾಮಿ. ಹಾಗೂ ಸಹೋದರಿ ವರಲಕ್ಷ್ಮಿ ಆ ಮಗಳಿಗೂ ಕೂಡ ಇರುವಂತ ತೊಂದರೆಗಳಿಂದ ಬಿಡುಗಡೆ ಕೊಡು. ಮಕ್ಕಳು ಅನೇಕ ಮಕ್ಕಳು ಸ್ವಾಮಿ ಪರೀಕ್ಷೆ ಬರೆಯುತ್ತಿದ್ದಾರೆ, ಹಾಗೂ ಬರೆದು ಆಗಿದೆ ಸ್ವಾಮಿ. ಈ ಮಕ್ಕಳ ಪರೀಕ್ಷಾ ವ್ಯವಹಾರಗಳಲ್ಲಿ ಸ್ವಾಮಿ, ಇದು ಅವರ ಜೀವನದ ಪ್ರಶ್ನೆ ಆಗಿದೆಪ್ಪ. ನೀನು ಆ ಮಕ್ಕಳಿಗೆ ನಿನ್ನ ಕೃಪಾ ಆಶೀರ್ವಾದವನ್ನ ನೀಡು ಸ್ವಾಮಿ. ಮತ್ತು ಕರ್ತನೆ, ಒಳ್ಳೆಯ ಜ್ಞಾನ ವಿವೇಚನೆ ಕೊಡಪ್ಪ, ಜ್ಞಾಪಕ ಶಕ್ತಿ ಕೊಡಪ್ಪ. ಪ್ರಶ್ನೆಗಳಿಗೆ ಸರಿಯಾದ ಸಮಯದಲ್ಲಿ ತಕ್ಕ ಉತ್ತರಗಳನ್ನ ನೀನು ಒದಗಿಸಿಕೊಡು ಸ್ವಾಮಿ. ಇದರ ಮೂಲಕ ಅತ್ಯುತ್ತಮ ಅಂಕಗಳನ್ನ ಗಳಿಸಿ ಆ ಮಕ್ಕಳ ಭವಿಷ್ಯವನ್ನ ಉತ್ತಮ ರೀತಿಯಲ್ಲಿ ರೂಪಿಸಿ ಅವರನ್ನ ಆಶೀರ್ವಿಸಬೇಕಾಗಿ ನಿನ್ನಲ್ಲಿ ಹೇಳ್ತೇನೆ. ಹಾಗೂ ಸ್ವಾಮಿ ಯೇಸುವೆ, ಜೋಸ್ಲಿನ್ ಈ ಮಗು 6 ತಿಂಗಳ ಮಗು ಸ್ವಾಮಿ. ಇದಕ್ಕೆ ಲೂಸ್ ಮೋಷನ್ ಎಂಬುದಾಗಿ ಹೇಳುವಾಗ ಸ್ವಾಮಿ, ಅಪ್ಪ ತಂದೆಯೇ, ಇದು ಶಾರೀರಿಕ ಒಂದು ಬೆಳವಣಿಗೆಗೋಸ್ಕರವಾಗಿಯೋ ಅಥವಾ ಇನ್ಯಾವ ಕಾರಣದಿಂದಲೋ ಸ್ವಾಮಿ, ಈ ಒಂದು ಮಗುವಿನ ತೊಂದರೆಯನ್ನ ನೀನು ನಿವಾರಿಸು ಸ್ವಾಮಿ. ಆ ಕುಟುಂಬದಲ್ಲಿ ಶಾಂತಿ ಕೊಡಪ್ಪ. ಆ ಮಗುವಿಗೆ ಆರೋಗ್ಯವನ್ನ ಕೊಟ್ಟು ತಂದೆಯೇ, ನೀನು ಆ ಕುಟುಂಬವು ನಿನ್ನನ್ನು ಆರಾಧಿಸುವಂತೆ, ನಿನಗೆ ಸ್ತೋತ್ರ ಸಲ್ಲಿಸುವಂತೆ ಮತ್ತೊಂದು ಅವಕಾಶವನ್ನ ನೀಡಬೇಕಾಗಿ ನಿನ್ನಲ್ಲಿ ಮೊರೆ ಇಡ್ತೇನೆ ಸ್ವಾಮಿ. ಹಾಗೂ ಶ್ರೀಮತಿ ಜಾನ್ ಡೇವಿಡ್ ಮೋನ ಅವರ ತಾಯಿಗೋಸ್ಕರ ಬೇಡ್ಕೊಡ್ತೇನಪ್ಪ. ಅವರಿಗಿರುವಂತ ಅನಾರೋಗ್ಯವನ್ನ ನೀನು ಹೋಗ್ಲಾಡ್ತಪ್ಪ. ಅಪ್ಪ, ಈ ಮಕ್ಕಳು ಕೂಡ ನಿನ್ನ ಮಕ್ಕಳಾಗಿ ನಿನ್ನ ಸೇವಕರಾಗಿ ಇರುವಾಗ ಅವರ ಸೇವೆಯಲ್ಲಿ ಯಾವುದೇ ಅಡ್ಡಿ ಉಂಟಾಗದ ಹಾಗೆ, ಮಾನಸಿಕ ವೇದನೆಗಳು ಉಂಟಾಗದ ಹಾಗೆ ಆ ಕುಟುಂಬದ ಒಡೆಯನ್ನು ನೀನಾಗಿರಪ್ಪ. ಆ ತಾಯಿಗೆ ಸ್ವಾಮಿ ಸ್ವಸ್ಥತೆ ನೀಡು ಒಡೆಯಪ್ಪ. ಅದೇ ರೀತಿಯಲ್ಲಿ ಸ್ವಾಮಿ ಸಹೋದರ ಲೋಕೇಶ್ ಅವರ ಕುಟುಂಬಕ್ಕೋಸ್ಕರವಾಗಿ ಬೇಡಿಕೊಳ್ತೇನಪ್ಪ. ಅವರ ಕುಟುಂಬದಲ್ಲಿರುವಂತ ಎಲ್ಲ ರೀತಿಯ ಕೊರತೆಗಳನ್ನ ನಿವಾರಿಸು, ಅನಾರೋಗ್ಯವನ್ನು ಹೋಗಲಾಡಿಸು ಸ್ವಾಮಿ. ತಂದೆ, ನಿನ್ನಲ್ಲಿ ಆಸಕ್ತಿಯಿಂದ ನಿನ್ನ ವಾಕ್ಯಗಳನ್ನು ಕೇಳುವುದರ ಮೂಲಕ ಸ್ವಾಮಿ, ಆ ಮಕ್ಕಳು ಇನ್ನೂ ಹೆಚ್ಚೆಚ್ಚಾಗಿ ನಿನ್ನಲ್ಲಿ ಭರವಸೆ ಇಟ್ಟು ನಿನ್ನ ಮೂಲಕವಾಗಿ ಎಲ್ಲ ರೀತಿಯ ಆಶೀರ್ವಾದಗಳನ್ನ ಸುವರಗಳನ್ನು ಪಡ್ಕೊಳ್ಳುವ ಶಕ್ತಿ ಕೊಡಿಸು. ಹಾಗೂ ಸಹೋದರ ಎ.ಟಿ. ರವಿ ಇವರಿಗೋಸ್ಕರ ಬೇಡ್ಕೊಳ್ತೇನಪ್ಪ. ಅನಾರೋಗ್ಯಕ್ಕಾಗಿ ಸ್ವಾಮಿ ಅನೇಕ ದಿನಗಳಿಂದ ನಿನ್ನಲ್ಲಿ ಮೊರೆ ಇಟ್ಟಿದ್ದೇವಪ್ಪ. ಅಪ್ಪ, ಅವರ ಹೃದಯದ ಒಂದು ಬಡಿತವನ್ನ ಮತ್ತು ಕರ್ತನೆ, ಅಲ್ಲಿ ಆಗಿರುವಂತ ಒಂದು ಕೊರತೆಗಳನ್ನ ಸರಿಪಡಿಸಿ ಹೃದಯವು ಸರಿಯಾಗಿ ಕಾರ್ಯ ಮಾಡುವ ಹಾಗೆ ಕೃಪಾಶೀರ್ವಾದ ತಂದೆ. ಆ ಮಗನಿಗೆ ಸಂಪೂರ್ಣ ಆರೋಗ್ಯ ಕೊಟ್ಟು ನಿನಗೆ ಸ್ತೋತ್ರ ಯಜ್ಞಗಳನ್ನ ಸಲ್ಲಿಸುವುದರ ಮೂಲಕ ನಿನ್ನ ಸಾಕ್ಷಿ ಮಗನಾಗಿ ಜೀವಿಸುವಂತ ನಿನ್ನ ಕರುಣೆ ತೋರಿಸಪ್ಪ ಸ್ವಾಮಿ. ಹಾಗೂ ತಂದೆಯಾದ ದೇವರೇ, ಸಹೋದರಿ ಚಂದ್ರಮ್ಮ ಇವರಿಗೋಸ್ಕರವಾಗಿ ಬೇಡ್ಕೊಳ್ತೇನಪ್ಪ. ಅವರಿಗಿರುವಂತ ಕಷ್ಟ ವೇದನೆಗಳಿಂದ ಬಿಡುಗಡೆ ಕೊಡು. ಕೆ.ಪಿ. ರವಿ ಈ ಮಗನು ಸ್ವಾಮಿ ದಿನವೂ ತನ್ನ ಒಂದು ಮೊರೆಯನ್ನ ನಿನ್ನ ಸನ್ನಿಧಿಯಲ್ಲಿಡುವಾಗ ಆ ಮಗನ ಕಷ್ಟಗಳನ್ನ ನೀನು ಪಾರು ಮಾಡಿಸುವ ತಂದೆಯೇ. ನಿನ್ನ ಕೃಪೆ ಅಪಾರವಾದದಪ್ಪ. ನೀನೇ ಆ ಮಗನನ್ನು ಸಂರಕ್ಷಿಸಿ ಕಾದು ಕಾಪಾಡು ಸ್ವಾಮಿ. ಹಾಗೂ ತಂದೆಯೇ, ಸಹೋದರ ಪ್ರೇಮ್ನಾಥ್ ಕೋಲ್ಕರ್ ಅವರ ಮಗಳು ರೇಖಾ ಈ ಮಗಳಿಗೋಸ್ಕರ ಬೇಡ್ಕೊಳ್ಳಿ. ಆ ಮಗಳಿಗೆ ಸಂಪೂರ್ಣ ಸ್ವಸ್ಥ ಚಿತ್ತತೆಯನ್ನು ಕೊಡು ಸ್ವಾಮಿ. ಆರೋಗ್ಯವಂತ ಮಗಳಾಗಿ ಜೀವಿಸಿ ಸ್ವಾಮಿ. ಜೀವನದಲ್ಲಿ ನಿನ್ನನ್ನೇ ಆತುಕೊಂಡು ನಡೆಯುವಂತ ಕರುಣೆ ತೋರಿಸಪ್ಪ ಸ್ವಾಮಿ. ಹಾಗೂ ಅನೇಕ ನಿನ್ನ ಭಕ್ತಾದಿಗಳು ಸ್ವಾಮಿ ಈ ಕುಟುಂಬದಲ್ಲಿ ಸೇರಿ ಬಂದಿರುವಾಗ ಅವರಿಗೆ ಬೇಕಾದಂತ ಆರೋಗ್ಯ ಭಾಗ್ಯ ಕೊಡಪ್ಪ. ಪದ್ಮಿನಿ ಆ ಮಗಳಿಗೆ ಮಂಡಿ ನೋವಿರುವಾಗ ಆ ಮಗಳ ನೋವನ್ನು ಕೂಡ ನೀನು ಶಮನಗೊಳಿಸು ಸ್ವಾಮಿ. ಅದೇ ರೀತಿಯಲ್ಲಿ ಸ್ವಾಮಿ, ಹೇಳಿಕೊಳ್ಳಲಾರದ ಸಮಸ್ಯೆಗಳಿದ್ದರೆ ನೀನು ಬಲ್ಲಾತನಾಗಿದ್ದಿ ಸ್ವಾಮಿ. ಎಲ್ಲ ಸಮಸ್ಯೆಗಳಿಂದ ಬಿಡುಗಡೆ ಕೊಡು ಸ್ವಾಮಿ.
ರಾಜೇಶ್ವರಿ ಅವರ ಬೇಡಿಕೆಯನ್ನ ಈಡೇರಿಸು ಸ್ವಾಮಿ. ಬೀದರ್ ಶಾಲೆಯಲ್ಲಿ ನಿನ್ನ ಕೃಪೆ ಆಶೀರ್ವಾದಗಳು ಬೇಕು ಸ್ವಾಮಿ. ಅವರ ಎಲ್ಲ ಸಂಕಷ್ಟಗಳಿಂದ ಬಿಡುಗಡೆ ಕೊಡು ಸ್ವಾಮಿ. ಇದೇ ರೀತಿ ಎಲ್ಲ ಕ್ರೈಸ್ತ ಸಂಸ್ಥೆಗಳಲ್ಲಿ ಸ್ವಾಮಿ ಇರುವಂತ ಈ ಒಂದು ಆರ್ಥಿಕ ಮುಗ್ಗಟ್ಟು ಮತ್ತು ಆತ್ಮಿಕ ಬಲದ ಕೊರತೆಯನ್ನ ನೀನು ಹೋಗಲಾಡಿಸು ಸ್ವಾಮಿ. ಅಲ್ಲಿ ಅಪ್ಪ ಸ್ವಾಮಿ ಅಡ್ಮಿಷನ್ ಹೆಚ್ಚಾಗಿ ಬರ್ಲಿಕ್ಕೆ ಅಲ್ಲಿ ಒಂದು ಉತ್ತಮ ವಾತಾವರಣ ಬೇಕಿದೆಯಪ್ಪ. ಆ ವಾತಾವರಣವನ್ನ ನೀನು ಕಲ್ಪಿಸು ಸ್ವಾಮಿ. ತಂದೆಯ ಮಕ್ಕಳಿಗೆ ಬೇಕಾದಂತ ಆದರಣೆ ಕೊಟ್ಟು ಆ ಶಾಲೆಗಳು ಮತ್ತು ಸಂಸ್ಥೆಗಳು ಸಭೆಗಳು ಸ್ವಾಮಿ ಉತ್ತಮ ರೀತಿಯಲ್ಲಿ ಕಾರ್ಯನಿರ್ವಹಿಸುವ ಶಕ್ತಿಯನ್ನ ಕೊಟ್ಟು ನೀನು ನಡೆಸಿ ಕಾಪಾಡು ಸ್ವಾಮಿ. ಈ ಜೂಮ್ ಕುಟುಂಬದಲ್ಲಿ ಬಂದಿರುವಂತಹ ಪ್ರತಿ ಒಂದೊಂದು ಕುಟುಂಬವನ್ನ ಹೆಸರಾಗಿ ಆಶೀರ್ವದಿಸಪ್ಪ. ಅವರ ಕುಂದು ಕೊರತೆಗಳನ್ನ ನಿವಾರಿಸು ಸ್ವಾಮಿ. ಮತ್ತೊಮ್ಮೆ ತಂದೆಯೇ ಸಂಜೆಯ ವೇಳೆಯಲ್ಲಿ ನಿನ್ನ ಸನ್ನಿಧಿಯಲ್ಲಿ ಬಂದು ನಿನ್ನನ್ನು ಆರಾಧಿಸಿ ನಿನಗೆ ಸ್ತುತಿ ಯಜ್ಞಗಳನ್ನು ಸಲ್ಲಿಸುವಂತ ಕೃಪಾಶೀರ್ವಾದ ನೀಡಬೇಕಾಗಿ ನಿನ್ನ ಪರಿಶುದ್ಧ ನಾಮದಲ್ಲಿ ಅತ್ಯಂತ ವಿನಯದಿಂದ ಬೇಡುತ್ತೇನೆ. ಆಮೆನ್. 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 ಪರಲೋಕದ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇವತ್ತು ನಮಗೆ ದಯಪಾಲಿಸಿಕೊಡು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆ ಒಳಗೆ ಸೇರಿಸದೆ ಕೇಡಿನಿಂದ ತಪ್ಪಿಸು. ಯಾಕಂದರೆ ರಾಜ್ಯವು ಬಲವು ಮಹಿಮೆಯು ಸದಾಕಾಲ ನಿನ್ನದೇ ಸ್ವಾಮಿ. ಆಮೆನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ನಮ್ಮ ರಕ್ಷಕನಾದಂಥ ಯೇಸು ಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮ ದೇವರ ಅನುನ್ನತಿಯು, ಐಕ್ಯತೆಯು, ಸಹವಾಸವು ಈಗಲೂ ಯಾವಾಗಲೂ ನಿರಂತರವು ಕೂಡಿ ಬಂದಿರುವಂತಹ ದೇವ ಮಂದಿಯ ಸಂಗಡ, ಕುಟುಂಬ ಮಕ್ಕಳ ಸಂಗಡ, ಬಂಧು ಬಳಗದವರ ಸಂಗಡ ಹಾಗೂ ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಸಲ್ಲಿಸಿರುವಂತಹ ದೇವ ಜನರ ಸಂಗಡ, ಮಕ್ಕಳ ಸಂಗಡ, ಈ ಕಾರ್ಯಕ್ರಮದ ಮುಖಾಂತರವಾಗಿ ದೇವ ಸಂದೇಶವನ್ನು ಕೇಳುವಂತ ಪ್ರತಿಯೊಬ್ಬರ ಸಂಗಡ ಇಂದು ಎಂದು ಸದಾ ಕಾಲ ನೆಲೆಯಾಗಿರಲಿ ಸ್ವಾಮಿ. ಆಮೆನ್. ದೇವ ನಮ್ಗೆ ಸ್ತೋತ್ರವನ್ನ ಸಲ್ಲಿಸುತ್ತಾ ಉತ್ತಮವಾದಂತ ಸಂದೇಶಕ್ಕಾಗಿ, ಭಾಷಾಂತರಕ್ಕಾಗಿ ಹಿರಿಯರಂತ ಹೇಬಲ್ ಪ್ರಕಾಶ್ ಸರ್ ಅವರಿಗೂ, ಸಹೋದರ ಚಿನ್ನಪ್ಪ ಸಾತ್ವಿಕ್ ಅವರಿಗೂ ವಂದನೆಗಳನ್ನ ಸಲ್ಲಿಸ್ತೇನೆ. ಹಾಗೆಯೇ ಆರಂಭದ ಪ್ರಾರ್ಥನೆಯನ್ನ ಮಾಡಿದಂತ ಸಹೋದರಿ ಶೈಲಾ ಬೆಂಜಮಿನ್ ರವರಿಗೂ, ಉತ್ತಮವಾದಂತ ಹಾಡನ್ನ ಹಾಡಿದಂತ ಶ್ರೀಮತಿ ಡೇವಿಡ್ ಅವರಿಗೂ ವಂದನೆಗಳನ್ನ ಸಲ್ಲಿಸ್ತೇನೆ. ಉತ್ತಮವಾದಂತ ಮುಕ್ತಾಯದ ಪ್ರಾರ್ಥನೆಗಾಗಿ ಹಿರಿಯರಾದಂತ ಹೇಮಲತಾ ಭಕ್ತರಾಜಮ್ಮ ಅವರಿಗೂ ವಂದನೆಗಳನ್ನ ಸಲ್ಲಿಸ್ತೇನೆ. ಕರ್ತನು ನಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಇನ್ನೂ ಹೆಚ್ಚಿನ ರೀತಿಯಲ್ಲಿ ಆತ್ಮಿಕವಾಗಿ ನಡೆಸಿ ದೇವ ಜನರಿಗೆ ದೇವರ ಸನ್ನಿಧಾನದಲ್ಲಿ ನಡೆಸುವಂತೆ ನಮ್ಮೆಲ್ಲರನ್ನು ಉಪಯೋಗಿಸಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ, ಈ ದಿನವನ್ನ ಕರ್ತನು ನಮ್ಮೊಂದಿಗಿದ್ದು ಆಶೀರ್ವದಿಸಿ ಮುನ್ನಡೆಸಿ ಮತ್ತೆ ಸಾಯಂಕಾಲ ಆತನ ಕೃಪಾ ಸನ್ನಿಧಾನಕ್ಕೆ ಬರುವಂತೆ ಕಾರ್ಯ ಮಾಡಲಿ ಎಂಬುದಾಗಿ ಬೇಡುತ್ತಾ, ಎಲ್ಲರನ್ನ ಯೇಸು ಕ್ರಿಸ್ತನ ಹೆಸರಿನಲ್ಲಿ ವಂದಿಸುತ್ತಾ ಈ ಬೆಳಗಿನ ಶುಭಾಶಯಗಳನ್ನು ಕೋರ್ತಾನೆ. ಕರ್ತನು ನಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ತಿಳಿಸ್ಕೊಟ್ಟ ಹಿರಿಯರಿಗೂ ಧನ್ಯವಾದಗಳು. ಎಲ್ರಿಗೂ ಧನ್ಯವಾದ. Abel sir, thank you for wonderful message. Thank you, Mr. Kolkar. Thank you. God bless. Long time we are hearing your voice, myself at least. God is great. God is great. Praises to God. Thank you, yes, Pastor. Praise the Lord. Chinnappa, thank you for the translation. Thanks for the Chinnappa prayers. is doing a very good translation. Yeah, wonderful. Yeah. Thank you. How are you, sir? How are you? Doing everything is fine. God's grace. You are Bangalore only, sir? Yeah, I'm right in Bangalore. I meet Sandeep once in a while. I see. Thank you. Okay. Yes, good. God bless you. Praise the Lord, sir. Praise the Lord. Nice message, sir. Thank you. Thank you very much. Thank you, sir. Bye. I'm good, sir.
Yes, sir. ನೋಡಿದೆ, ಹೆಸರು ನೋಡಿದೆ ಅಲ್ಲಿ. ಹೌದ್ರಾ? You are there in all the prayer groups. God bless you. Thank you. I Thank listen you. to your sermons also. I listen to your sermons also. Okay. Thank you. Thank you. How is your health? Sometimes you are not well. I'm okay, but only my wife is not well. No? Oh, okay, okay. She was Keep praying. admitted in the hospital. Yeah. They were having special prayers and all that. Yeah. Good. She's better now? Now she's okay. Okay, Yeah. good. ನಮಗೋಸ್ಕರ ಎಲ್ಲಿ ನೀಗೋಸ್ಕರನಾ ಅದೇನು? ಇಲ್ಲ, ಅವ್ರಿಗೆ ಒಂದು ಟ್ಯಾಬ್ಲೆಟ್ ರಿಯಾಕ್ಷನ್ ಆಗ್ಬಿಟ್ಟಿತ್ತು. ಅಚ್ಚಾ ಬೇರೆ. ಈಗ ಆರಾಮಿದಾರಾ? ಇವಾಗ ಆರಾಮಿದ್ದಾರೆ. Good. Praise the Lord. Yes, Thank you Pastor. for your prayers. Thank you everybody. Hemlata madam, thank you ma for your prayer. Yeah. ಚೆನ್ನಾಗಿ ಪ್ರಾರ್ಥನೆ ಮಾಡಿದ್ರು. ಸಂತೋಷ. ದೇವರ ಆಶೀರ್ವಾದ ನಿಮ್ಮ ಮೇಲೆ ಇರಲಿ ಅಮ್ಮ. Yes, Pastor. Bye. Thank you everybody. Bye, Pastor. Thank you. Pastor. Bye. Thank you, sir.